112ನೇ ಶ್ಲೋಕದಿಂದ ಶುರು ಮಾಡ್ತೇನೆ. ವಿಮರ್ಶರೂಪಿಣಿ ವಿದ್ಯಾ ವಿಯದಾದಿ ಜಗತ್ಪ್ರಸೂಹು ಸರ್ವವ್ಯಾಧಿ ಪ್ರಶಮನಿ ಸರ್ವಮೃತ್ಯು ನಿವಾರಿಣಿ ಅನ್ನುವ ಶ್ಲೋಕ. ವಿಮರ್ಶರೂಪಿಣಿ ಜ್ಞಾನಸ್ವರೂಪೆ, ಸಾಧ್ಯತೆಯನ್ನು ನಿರ್ಧಾರ ಮಾಡ್ತಕ್ಕಂಥವಳು, ಲಾಭ ನಷ್ಟ ಪಾಪ ಪುಣ್ಯ ಇದರ ವಿಮರ್ಶೆಯನ್ನ ಮಾಡ್ತಾಳೆ. ಜೊತೆಗೆ ವಿದ್ಯಾ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ 64 ವಿದ್ಯೆಗಳನ್ನ ದೇವಿ ನಮಗೋಸ್ಕರ ಕೊಟ್ಟಿದ್ದಾಳೆ. ವಿಯತ್ ಅಂದ್ರೆ ಆಕಾಶ, ಅಂದ್ರೆ ಜಗತ್ತಿಗೆ ಜನ್ಮವನ್ನ ಕೊಟ್ಟಂತವಳು, ಸಮಸ್ತ ವ್ಯಾಧಿಗಳನ್ನ ನಿವಾರಿಸ್ತಕ್ಕಂಥವಳು, ಎಲ್ಲಾ ವಿಧದ ಮರಣ ಭಯವನ್ನ ನಿವಾರಿಸ್ತಕ್ಕಂಥವಳು ಅಂತ. ಬಹಳ ಜನಕ್ಕೆ ಆರೋಗ್ಯ ಸಮಸ್ಯೆ ಕೂಡ ಸರಿ ಹೋಗ್ಬೇಕು ಅಂದ್ರೆ ನಮಗೆ ಇರೋ ಪ್ರಾರಬ್ಧ ಕರ್ಮ ಅಥವಾ ದೇಹ ಕಂಟಿರೋದು ಅದು ಪರ್ಮನೆಂಟ್ ಆಗಿ ಹೋಗ್ಲಿಲ್ಲ ಅಂದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಂಟ್ರೋಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ನಾವು ಪಠಣ ಮಾಡ್ಕೊಂಡು ಬರೋದ್ರಿಂದ ಕಡಿಮೆ ಕೂಡ ಆಗತ್ತೆ. ಅಂದ್ರೆ ಭಗವತಿ ಲಲಿತಾಂಬೆ ವಿಮರ್ಶ ರೂಪಳಾಗಿದ್ದಾಳೆ. ನಾವೆಲ್ಲ ಭಕ್ತರು, ಪೂಜೆ ಮಾಡಿದ್ರು ಭಕ್ತರೆ, ಪೂಜೆ ಮಾಡದೇ ಇದ್ರು ಭಕ್ತರೆ. ತಾಯಿಗೆ ಮಕ್ಳೇ. ಹಾಗಾಗಿ ಮೊದಲು ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಪಾಪ ಪುಣ್ಯವನ್ನ ಲೆಕ್ಕ ಹಾಕ್ತಾಳೆ, ವಿವೇಚನೆ ಮಾಡ್ತಾಳೆ. ಇವ್ ನಿಜವಾಗ್ಲೂ ಒಳ್ಳೆ ವ್ಯಕ್ತಿನ ಅಥವಾ ಒಳ್ಳೆ ವ್ಯಕ್ತಿ, ಇವಳು ಈ ಹೆಣ್ಮಗು ನಾನು ಈ ಫಲವನ್ನ ಕೊಡ್ಬೋದಾ, ಈಕೆಗೆ ನಾನು ಈ ಭಾಗ್ಯವನ್ನ ಪ್ರಸಾದಿಸ್ಬೋದಾ ಅಂತ ತಾಯಿ ಏನ್ ಮಾಡ್ತಾಳಂತೆ ಅಂದ್ರೆ ವಿವೇಚನೆ ಕೊಡ್ತಾಳಂತೆ. ಹಾಗಾಗಿ ಜಗತ್ತಿನಲ್ಲಿ ಸಜ್ಜನಿರ್ಗಾರಿಗೋ ನಷ್ಟ ಅಂದ್ರೆ ಒಳ್ಳೆ ಜನಕ್ಕೆ ಆಗ್ತಾ ಇದೆಯಲ್ಲ ಈ ಕಷ್ಟ ನಷ್ಟ, ಈ ದುರ್ಜನರಿಗೆ ಆಗ್ತಾ ಇದೆಯಲ್ಲ ಲಾಭ, ಇದೆಲ್ಲ ನೋಡಿ ಜಗದ ಸಮತೋಲನವನ್ನ ಕಾಪಾಡ್ತಾಳೆ ತಾಯಿ. ಯಾಕೆಂದ್ರೆ ಅವಳು ವಿದ್ಯಾಸ್ವರೂಪೆ, ಅವಳು ತಿಳುವಳಿಕೆ ಉಳ್ಳವಳು. ನಾವೇನು ಅಲ್ಪ ವಿದ್ಯೆ ಕಲಿತು ನಾವೆಲ್ಲ ಗೊತ್ತಿರೋರು ಅಂತ ಅನ್ಕೊಂಡಿದ್ದೇವೆ. ಆದ್ರೆ ತಾಯಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆ ಇಲ್ಲ, ಗೊತ್ತಿಲ್ಲದೆ ಇರೋ ಜ್ಞಾನ ಇಲ್ಲ. ಬ್ರಹ್ಮಜ್ಞಾನ ರೂಪವಾದ ವಿದ್ಯೆ ಆಕೆ ಹತ್ರ ಇದೆ. ಮೋಕ್ಷಕ್ಕೆ ಸಾಧನ ಆಗ್ಬೇಕಾದಂತ ವಿದ್ಯೆ ಆಕೆ ಹತ್ರ ಇದೆ. ಅದ್ರಲ್ಲೂ ಮುಖ್ಯವಾಗಿ ವಿದ್ಯೆಯಲ್ಲಿ 2 ಟೈಪು. ಒಂದು ವೇದೋಕ್ತವಾದ ವಿದ್ಯೆ, ಅಂದ್ರೆ ವೇದದಿಂದ ನಾವು 2 ಟೈಪ್ ಮಾಡ್ತೀವಿ. ಯಾವ್ದದು ವೇದೋಕ್ತವಾದ ವಿದ್ಯೆ ಅಂದ್ರೆ ಪರಾವಿದ್ಯೆ ಮತ್ತು ಅಪರಾವಿದ್ಯೆ. ದೇರ್ ಇಸ್ 2 ಟೈಪ್ಸ್ ಆಫ್ ವಿದ್ಯಾ ಕ್ಯಾಟಗರಿ. ಯಾವ್ದ್ರಲ್ಲಿ? ಅದು ವೇದೋಕ್ತವಾದ ವಿದ್ಯೆಯಲ್ಲಿ. ಮೊದಲನೇದು ಪರಾವಿದ್ಯೆ, ಎರಡನೇದು ಅಪಾರ ವಿದ್ಯೆ. ಸರಿ, ಏನ್ ಸರ್ ಪರಾವಿದ್ಯೆ ಅಪಾರ ವಿದ್ಯೆ ಅಂದ್ರೆ? ಮೋಕ್ಷ ಸಾಧನೆ ಏನಾದ್ರೂ ಮಾಡ್ತಾ ಇದ್ರೆ ಅದು ಪರಾವಿದ್ಯೆ. ಅಂದ್ರೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಸಮಾಜದಲ್ಲಿ, ಅಂಟಿಲ್ ಮೈ ಲಾಸ್ಟ್ ಬ್ರೇತ್, ಕಡೆ ಉಸಿರಿರೋ ತನಕ ನಾನು ಒಳ್ಳೆ ಕೆಲಸ ಮಾಡಿ ನಾನು ಒಳ್ಳೆ ಲೋಕ ಸೇರ್ತೀನಿ, ಒಳ್ಳೆ ಸಾನ್ನಿಧ್ಯವನ್ನ ಸೇರ್ತೇನೆ, ಅದು ಪರಾವಿದ್ಯೆ. ಉದಾಹರಣೆಗೆ ಯಾವುದು? ಉಪನಿಷತ್ತು, ಭಗವದ್ಗೀತೆ ಓದೋದು, ಅಥವಾ 4 ವೇದಗಳ ಅಧ್ಯಯನ ಮಾಡ್ತಕ್ಕಂಥದ್ದು, ಇನ್ ಮುಖ್ಯದಂತ ಶ್ಲೋಕ ಗೀಕ ಇದೆಲ್ಲ ಕೂಡ ಪರಾವಿದ್ಯೆ, ಮೋಕ್ಷಕ್ಕೆ ದಾರಿಯಾದಂಥದ್ದು ಇದೆಲ್ಲ. ನೀವು ಕಠಿಣವಾಗಿ ಇದನ್ನ ಮಾಡ್ತಾ ಬಂದ್ರೆ ಮೋಕ್ಷ, ಒಳ್ಳೆ ಸಾವು ಅಥವಾ ಒಳ್ಳೆ ಇಹಲೋಕದಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅಂತ ಹೇಳ್ಬೋದು. ಅಪಾರ ವಿದ್ಯೆ ಅಥವಾ ಅಪರ ವಿದ್ಯೆ ಅಂದ್ರೆ ಇಹಲೋಕಕ್ಕೆ ಸಂಬಂಧಪಟ್ಟಿದ್ದು. ಈ ಭೂಮಿ ಮೇಲೆ ನಾವೇನೆಲ್ಲ ಇದೀವಿ, ಏನ್ ಬದುಕ್ತಾ ಇದ್ದೀವಿ, ನಮ್ ಕರ್ತವ್ಯ, ನಮ್ ಡೈಲಿ ಡ್ಯೂಟೀಸ್ ಏನಿದೆ, ಕೆಲಸ ಕಾರ್ಯಗಳೇನಿದೆ, ಸಾಮಾಜಿಕ ವ್ಯವಸ್ಥೆ, ಧರ್ಮ ಅಧರ್ಮದ ವಿವೇಚನೆ, ಇದೆಲ್ಲ ಇನ್ಕ್ಲೂಡ್ ಆಗೋದು ಅಪರಾವಿದ್ಯೆ. ನಾವೆಲ್ಲ ಯಾವ್ದು ಬೇಕು ಅಂತೀವಿ ಗೊತ್ತಾ? ಪರಾವಿದ್ಯೆ ನಮ್ಗೆ ಯಾರಿಗೂ ಬೇಡ, ಅಪರಾವಿದ್ಯೆ ನಮಗ್ ಬೇಕು. ಸರ್ ಈಗ ಬದುಕ್ತಿವಲ್ಲ ಸರ್, ಈಗ ಚೆನ್ನಾಗಿರ್ಬೇಕು, ಲೈಫ್ ಜೀವನ ಚೆನ್ನಾಗಿರ್ಬೇಕು, ಸತ್ಮೇಲೆ ಏನಾಗ್ತೀವಿ ಯಾರು ನೋಡಿಲ್ಲ. ಹಾಗಾಗಿ ಪರಾವಿದ್ಯೆಗಿಂತ ಅಪರಾವಿದ್ಯೆ ಬಹಳ ಮುಖ್ಯ ಅಂತ ತುಂಬಾ ಜನ ಹೇಳ್ತಾರೆ. ನೋಡಿ, ಇನ್ನೊಂದು ವಿಚಾರ ಹೇಳ್ತಾರೆ, ಏನ್ ಮುಖ್ಯವಾದ ವಿಚಾರ ಅಂದ್ರೆ, ಒಬ್ಬ ಒಳ್ಳೆ ವ್ಯಕ್ತಿಗೆ ಸಚ್ಚರಿತ್ರನಿಗೆ ಇರ್ಬೇಕಾದ್ರೂ ಗುಣ ಏನ್ ಗೊತ್ತಾ ಸರ್? ವಾಟ್ ಈಸ್ ದ ಕ್ವಾಲಿಟೀಸ್ ಆಫ್, ಏನಂತಾರೆ, ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಡಿಸೈಡ್ ಮಾಡ್ಬೇಕು ಅಂದ್ರೆ ಅವನ್ ಏನಲ್ಲಿ ಇರ್ಬೇಕು, ಅವನಲ್ಲಿ ಯಾವ್ಯಾವ ವಿದ್ಯೆ ಇರ್ಬೇಕು ಅಂದ್ರೆ, ನ್ಯಾಯಶಾಸ್ತ್ರದ ವಿದ್ಯೆ 4 ವಿಧ ಅದಿರ್ಬೇಕು ಮೊದಲು ಅವನಲ್ಲಿ. ಅನ್ವೀಕ್ಷಕಿ ವಿದ್ಯೆ, ಕೇಳಿಸ್ಕೊಳ್ಳಿ, ಯಾವುದು? ಅನ್ವೀಕ್ಷಕಿ ವಿದ್ಯೆ, ತ್ರಯಿ ವಿದ್ಯೆ, ವಾರ್ತ, ದಂಡನೀತಿ. ಸರ್ ಅರ್ಥ ಆಗ್ಲಿಲ್ಲ, ಏನಿದು ಅನ್ವೀಕ್ಷಕಿ ಅಂದ್ರೆ? ನ್ಯಾಯ ವಿದ್ಯೆ ಅಂತ ಕೂಡ ಕರಿತೀವಿ ಇದನ್ನ. ವೇದ ವಿದ್ಯೆಯನ್ನ ತ್ರಯಿ ಅಂತ ಕರಿತೀವಿ, ನೀತಿಶಾಸ್ತ್ರವನ್ನ ವಾರ್ತೆ ಅಂತೀವಿ, ಅರ್ಥಶಾಸ್ತ್ರವನ್ನ ದಂಡನೀತಿ ಅಂತೀವಿ. 4 ಇದ್ರೇನೆ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಬರೋದು. ಒಬ್ಬ ನಾಯಕ ಅಥವಾ ನಾಯಕಿ, ಸರ್ ನಾನೇನು ಓದೇ ಇಲ್ಲ, ನನ್ ದಡ್ಡಿ,
ನನಗೆ ಹೇಗ್ ಸರ್ ಇದೆಲ್ಲ ಅರ್ಥ ಆಗುತ್ತೆ? ನಾನು ಕೇಳ್ಕೊಂಡ್ ಬಂದಿಲ್ಲ ಅಷ್ಟೊಂದು ಪುಣ್ಯದು. ಸರ್ ನಾನು ಓದಿದ್ದೀನಿ, ಬಟ್ ಆದ್ರೂ ನನ್ಗೆ ಇದ್ಯಾವ್ದು ಅರ್ಥ ಆಗಲ್ಲ. ನನ್ ಬಹಳ ಸರಳ ಗೃಹಿಣಿ. ಮನೇಲಿ ನಾನು ಮಕ್ಳು ಗಂಡ ನೋಡ್ಕೊಂಡು ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತೀನಿ. ನಂಗೆ ಅಷ್ಟೇ ಗೊತ್ತಿರೋದು, ಇದ್ರ ಬಗ್ಗೆ ನಂಗೆ ಜ್ಞಾನ ಇಲ್ಲ. ಹೊರಗಡೆ ಹೋಗಿ ನೀವು ಚೆನ್ನಾಗಿ ಓದಿದ್ರೆ ಮಾತ್ರ ಈ ಜ್ಞಾನ ಇರಬೇಕು ಅಂತಲ್ಲ. ಇವಾಗ ನ್ಯಾಯ ವಿದ್ಯೆ ಅಂದ್ರೆ ಇಬ್ರು ಮಕ್ಳು ಇರ್ತಾರೆ. ಇಬ್ರು ಮಕ್ಳು ತಪ್ಪು ಮಾಡ್ತಾರೆ. ಆ ಇಬ್ರು ಮಕ್ಳ ತಪ್ಪನ್ನ ತಾಯಿ ಏನ್ ಮಾಡ್ತೀರ, ತಾಯಿಯಾಗಿ ನೀವು ಕೇಳಿಸ್ಬಿಟ್ಟು ಯಾರ್ ತಪ್ಪಿದೆ ಅವ್ರಿಗೆ ಬುದ್ಧಿ ಮಾತು ಹೇಳಿ ಸರಿ ಇರೋರ್ಗೆ ನ್ಯಾಯವನ್ನ ಒದಗಿಸ್ಕೊಡ್ತೀರಲ್ಲ, ಅದು ಕೂಡ ಒಂದು ನ್ಯಾಯ ವಿದ್ಯೆನೆ. ಅದಕ್ಕೆ ಯಾವುದೇ ತರ ಜ್ಞಾನ ಬೇಕಾಗಿಲ್ಲ, ಎಜುಕೇಶನ್ ಬೇಕಾಗಿಲ್ಲ, ಯೂನಿವರ್ಸಿಟಿಗೆ ಹೋಗಿ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ವೇದ ವಿದ್ಯೆ ಅಂದ್ರೆ ತ್ರೈವಿದ್ಯೆನ ವೇದ ವಿದ್ಯೆ ಅಂತಾರೆ. ಇವರು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನ ಓದೋ ಅಷ್ಟು ಪರವಾಗಿಲ್ಲ, ಹೇಳದ್ನ ಕೇಳಿಸ್ಕೊಂಡ್ರೆ ಸಾಕು. ಅಥವಾ ಒಂದು ವಿಷ್ಣು ಸಹಸ್ರನಾಮ ಓದ್ತೀರಾ, ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತೀರಾ, ಅಷ್ಟು ಸಾಕು. ನೀವು ಯಾವುದೋ ವೇದದ ಒಂದು ಅಂಗ, ಅಥವಾ ಈ ಶ್ಲೋಕ ಕೂಡ ವೇದದ ಅಡಿಯಲ್ಲೇ ಬರೋದ್ರಿಂದ ಅದನ್ನು ನೀವು ಓದಂಗೆ ಆಯ್ತಲ್ವಾ, ಅಷ್ಟು ಸಾಕು. ನಮ್ಗೆ ಅಷ್ಟು ಸಿಕ್ಕಾಕ್ ಆಗ್ತಾ ಇಲ್ಲ, ಸಾಧನೆ ಮಾಡಕ್ ಆಗ್ತಾ ಇಲ್ಲ, ಇಷ್ಟು ಸಾಧನೆ ಮಾಡೋಣ. ಜೊತೆಗೆ ನೀತಿಶಾಸ್ತ್ರ, ವಾರ್ತೆನ ನೀತಿಶಾಸ್ತ್ರ ಅಂತಾರೆ. ನಿಮ್ಗೆ ಗೊತ್ತಲ್ವಾ, ಒಂದು ಗೃಹಿಣಿಯಾಗಿ, ಒಂದು ಹೆಣ್ಣಾಗಿ ಸಂಸಾರ ಯಾವ ತರ ನೀತಿಯಿಂದ ನಡ್ಸ್ಕೊಂಡ್ ಹೋಗ್ಬೇಕು. ಮನೇಲಿ ಅತ್ತೆ ಬೈತಾರೆ, ಮಾವ ಬೈತಾರೆ, ಗಂಡ ಬೈತಾರೆ, ಆದ್ರೂ ಕೂಡ ಎಲ್ಲರನ್ನ ಸಹಿಸ್ಕೊಂಡ್ ಮುಂದೆ ಹೋಗ್ಬೇಕು. ಅದೇ ಹೆಣ್ಣಿನ ನೀತಿ. ಅಥವಾ ಸಂಸಾರದಲ್ಲಿ ಅವ್ರು ಬೈದಿದ ತಕ್ಷಣ ನಾನು ಏನಾದ್ರೂ ಹೊರಗಡೆ ಕಾಲಿಟ್ಟು ಹೋಗ್ತೀನಿ ಅಂದ್ರೆ ಆ ಮನೆ ಉಳಿಯಲ್ಲ, ಅದಳಿಯುತ್ತೆ. ಹಾಗಾಗಿ ಹೆಣ್ಣಿಗೆ ಮುಖ್ಯವಾಗಿ ತಾಳ್ಮೆ ಇರಬೇಕು, ಕೂಡಿಸ್ಕೊಂಡು ಹೋಗೋ ಗುಣ ಇರಬೇಕು. ಕಣ್ಣೀರ್ ಹಾಕಿದ್ರು ಪರವಾಗಿಲ್ಲ, ನನ್ನ ಕುಟುಂಬ, ನನ್ನ ಸಂಸಾರ ಅಂತ ಅದೊಂದು ನೀತಿ ವಿದ್ಯೆ ನಿಮ್ಗೆ ಗೊತ್ತಲ್ವಾ. ಅದಕ್ಕಿಂತ ಬ್ರಹ್ಮಾಂಡವಾದ ನೀತಿ ವಿದ್ಯೆನೆ ಬೇರೆ ಇಲ್ಲ ಅಂದ್ರೆ ಅದು ನಿಮ್ಗೆ ಗೊತ್ತು. ಅರ್ಥಶಾಸ್ತ್ರ, ದಂಡ ನೀತಿ ಅಂತ ಕರಿತೀವಿ. 1000 ರೂಪಾಯಿ ತಂದ್ಕೊಟ್ರೆ ಗಂಡ 1000 ರೂಪಾಯಿ ತಿಂಗಳೆಲ್ಲ ಹೇಗ್ ಸಂಸಾರ ಮಾಡ್ಬೇಕು ಅನ್ನೋ ಕಲೆ ನಿಮ್ಗೆ ಗೊತ್ತು. ಅಂದ್ರೆ ನಿಮಗಿಂತ ಎಕ್ಸ್ಪರ್ಟ್ ಎಕನಾಮಿಸ್ಟ್ ಇನ್ನೊಬ್ರಿಲ್ಲ. ಅಂದ್ರೆ ಅರ್ಥ ನೀತಿ ಶಾಸ್ತ್ರ ಲೆಕ್ಕಾಚಾರ ಹಾಕೋ ಬುದ್ಧಿ ನಿಮ್ಗಿನ್ನ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ 4 ವಿದ್ಯೆ ನಿಮ್ಮಲ್ಲಿದೆ, ಪ್ರತಿಯೊಬ್ಬರಲ್ಲೂ ಕೂಡ ಈ ವಿದ್ಯೆ ಇದೆ. ಇದಕ್ಕೆ ಯಾವುದೇ ತರ ವಿದ್ಯೆ ಬೇಕಾಗಿಲ್ಲ. ಇದು ಒಬ್ಬ ಉತ್ತಮವಾದ ಸ್ತ್ರೀ ಅಥವಾ ಪುರುಷನಿಗಿರ್ಬೇಕಾಗಿರೋ ಲಕ್ಷಣ. ಮೊದ್ಲು ಇದಿರ್ಬೇಕು ನಮಗೆ. ಇನ್ನು ಪೌರಾಣಿಕ ಮತ ವಿದ್ಯೆಯಲ್ಲಿ 14 ಹೇಳ್ತಾರೆ, ವಿಷ್ಣು ಪುರಾಣದಲ್ಲಿ 18 ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ಪುರಾಣದಲ್ಲಿ ಬೇರೆ ಬೇರೆ ವಿಧಾನವಾದಂತಹ ವಿದ್ಯೆಗಳ ಬಗ್ಗೆ ಹೇಳ್ತಾರೆ. ಆದ್ರೆ ಎಲ್ಲರೂ ಹೇಳಿರೋದು ಒಂದೇ, ಈ 64 ವಿದ್ಯೆ ಅಂತ ಏನ್ ಕರಿತೀವಿ, ಚತುಷ್ಷಷ್ಟಿ ವಿದ್ಯಾ ಅಂತ ನಾವೇನ್ ಕರಿತೀವಿ, ಎಲ್ಲ ಇದ್ರಡಿನೇ ಬರುತ್ತೆ. ಇನ್ನೊಂದು ಮಾತು ಹೇಳ್ತಾರೆ, ಬರೀ ನಂಬರ್ಗೆ 64 ವಿದ್ಯೆ ಅಂತೀರಿ, ಆದ್ರೆ ನಮ್ಮ ಮಾನವ ಜನ್ಮಕ್ಕೆ ಅವರು ಸಾಯೋ ತನಕ, ಹುಟ್ಟಿನಿಂದ ಸಾಯೋ ತನಕ ಕಲಿಯಕ್ಕಾಗ್ದಿರೋ ವಿದ್ಯೆ ಇದೆ. ಅದೆಷ್ಟು ಅಂದ್ರೆ 500ಕ್ಕೂ ಮಿಗಿಲಾದಂತ ವಿದ್ಯೆ ಇದೆ. 64 ವಿದ್ಯೆ ಅಷ್ಟೇ ಅಲ್ಲ, 500ಕ್ಕೂ ಅಧಿಕವಾದ ವಿದ್ಯೆ ಇದೆ. ಆದ್ರೆ ಅದನ್ನ ನಾವು ಸಾಮಾನ್ಯ ಮಾನವರು ಅದನ್ನ ಕಲೀಲಿಕ್ಕಾಗಲ್ಲ. ಅದೇನೇ ಇದ್ರೂ ಕೂಡ ಸಮಸ್ತ ವಿದ್ಯೆಗಳ ಅಧಿಷ್ಠಾತ್ರಿಯಾದಂತ ವಿದ್ಯಾರೂಪಳಾದಂತಹ ಭಗವತಿ ಲಲಿತಾಂಬೆಗೆ ಮಾತ್ರ ಗೊತ್ತಂತೆ ಅಷ್ಟು ವಿದ್ಯೆ. 500+ ವಿದ್ಯೆಗಳು ಭಗವತಿ ಲಲಿತಾಂಬೆಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಲಲಿತಾಂಬೆ ಆಕಾಶಾದಿ ಪಂಚಭೂತಗಳಾಗಿರ್ಬೋದು, ಸಪ್ತಲೋಕ 7 ಲೋಕ ಆಗಿರ್ಬೋದು, ಎಲ್ಲದಕ್ಕೂ ಮಾತೆ. ನೀವು 7 ಲೋಕಕ್ಕೆ ಹೋದ್ರು ಆಕೆನ ತಾಯಿ ಅಂತ ಕರೀತಾರೆ, ಅಮ್ಮ ಅಂತ ಕರೀತಾರೆ, ಶ್ರೀಮಾತಾ ಅಂತ ಕರೀತಾರೆ, ಜನನಿ ಅಂತ ಕರೀತಾರೆ. ಎಲ್ಲರ ಹುಟ್ಟಿಗೆ ಕಾರಣೀಕರ್ತಳಾಗಿದ್ದಾಳೆ ತಾಯಿ. ಉಪನಿಷತ್ ಕೂಡ ಅದನ್ನೇ ಹೇಳುತ್ತೆ, ತಸ್ಮಾದ್ವಾ ತಸ್ಮಾದಾತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಆಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನಂ ಅನ್ನಾತ್ ಪುರುಷಃ. ಇದ್ಯಾವ್ದು ಹೇಳೋದು ಉಪನಿಷತ್ತಲ್ಲಿ ಬರುತ್ತಿದ್ದು. ಅಂದ್ರೆ ಸ್ವಯಂಭೂತಳಾದಂತಹ ಭಗವತಿ, ನಿನ್ನಿಂದ ಈ ಆಕಾಶ ಉತ್ಪನ್ನ ಆಯ್ತಮ್ಮ. ಆಕಾಶ ಅನ್ನ ವಿಯತ್ ಅಂತ ಕರಿತೀವಿ. ಈ ಆಕಾಶ ಉತ್ಪತ್ತಿ ಆದ್ಮೇಲೆ ವಾಯು ಉತ್ಪತ್ತಿ ಆಯ್ತು. ಈ ವಾಯು ಉತ್ಪತ್ತಿ ಆದ್ಮೇಲೆ ಅಗ್ನಿ ಉತ್ಪತ್ತಿ ಆಯ್ತು. ಯಾವಾಗ ಅಗ್ನಿ ಉತ್ಪತ್ತಿ ಆಯ್ತು, ನೀರು ಅನ್ನೋದು ಉದ್ಭವ ಆಯ್ತು. ಈ ನೀರಿನಿಂದ ಭೂಮಿ ಉದ್ಭವ ಆಯ್ತು. ಭೂಮಿಯಿಂದ ಎಲ್ಲ ಮರಗಿಡಗಳು, ವನಸ್ಪತಿಗಳು ಆಯ್ತು. ವನಸ್ಪತಿಯಿಂದ ಅನ್ನ ಆಯ್ತು. ಅನ್ನದಿಂದ ಪ್ರಾಣಿಗಳ ಉತ್ಪತ್ತಿ ಆಯ್ತು. ಅದನ್ನೇ ಅತಶ್ಚ ವಿಶ್ಚ ಔಷಧಯೋ ರಸಾಶ್ಚ ಹೀನೈಶ್ಚ ಭೂತ
ಸ್ಥಿಷ್ಟತ್ಯಂತರಾತ್ಮ ಅಂತ ಕರಿತೀವಿ. ಪಂಚಭೂತಗಳ ಉಗಮ ಆಕಾಶ, ಆಕಾಶದಿಂದ ವಾಯು ಅಥವಾ ಗಾಳಿ, ಗಾಳಿಯಿಂದ ಅಗ್ನಿ ಬೆಂಕಿ, ಬೆಂಕಿಯಿಂದ ನೀರು, ನೀರಿಂದ ಭೂಮಿ, ಭೂಮಿಯಿಂದ ವನಸ್ಪತಿ, ಅನ್ನದಿಂದ ನಾವು, ಈ ರೀತಿ ಉದ್ಭವ ಆದ್ರಿ. ತಾಯಿನ ರಸರೂಪಳು ಅಂತ ಕರಿತೀವಿ. ರಸ ಅಂದ್ರೆ ಹಣ್ಣು, ಧಾನ್ಯ, ಎಲ್ಲ ಕಾಳುಗಳಲ್ಲಿ ಇರ್ತಕ್ಕಂತ ಒಂದು ಪೋಷಕಾಂಶ. ಅದ್ ಬೆಳಿಬೇಕು ಅಂದ್ರೆ ರಸ ಬೇಕು. ರಸ ರೂಪಳಾದ ಭಗವತಿ ಸಮಸ್ತ ವಿಶ್ವಗಳನ್ನ ಸೃಷ್ಟಿಸಿದ್ಮೇಲೆ ಚರಾಚರಗಳಲ್ಲಿ ಅಂತಶ್ಚೈತನ್ಯವಾಗಿ ನಿಲ್ತಾಳೆ. ಜೊತೆಗೆ ವ್ಯಾಧಿ, ಆದಿ ವ್ಯಾಧಿಗಳನ್ನ ಲೋಕದಲ್ಲಿ ಯಾವಾಗ ಭೂಲೋಕದಲ್ಲಿ ಎಲ್ಲ ಕ್ರಿಯೇಟ್ ಆಯ್ತೋ ತನ್ನಷ್ಟಕ್ಕೆ ತಾನೇ ಆದಿ ವ್ಯಾಧಿಗಳ ಉಗಮ ಕೂಡ ಆಗತ್ತೆ. ತಾಯಿ ನೋಡ್ತಾಳೆ, ಈ ಆದಿ ವ್ಯಾಧಿಗಳು ಸದಾಕಾಲ ಮನುಷ್ಯರನ್ನ ಬಾಧಿಸ್ಬಾರ್ದು ಅನ್ನೋ ಕಾರಣಕ್ಕೆ ತಾಯಿ ಏನ್ ಮಾಡ್ತಾಳೆ, ಎರಡು ವಿಧಾನದಲ್ಲಿ ನಿಲ್ತಾಳೆ. ಒಂದು ಶಾರೀರಿಕ ವ್ಯಾಧಿ ಬಂದ್ರೆ, ಇನ್ನೊಂದು ಮಾನಸಿಕ ವ್ಯಾಧಿ, ಎರಡನ್ನ ನಿವಾರಣೆ ಮಾಡ್ತಾಳೆ. ಏನು ಶಾರೀರಿಕ ವ್ಯಾಧಿ ಅಂದ್ರೆ BP, ಶುಗರು, ಮಂಡಿ ನೋವು, ಕಾಲ್ ನೋವು, ಏನೇನೋ ಬೇರೆ ಕಾಯಿಲೆಗಳು, ಥೈರಾಯ್ಡು, ಇದೆಲ್ಲ ಶಾರೀರಿಕ ವ್ಯಾಧಿ. ಎರಡನೇದಿದೆ ಮಾನಸಿಕ ವ್ಯಾಧಿ. ಇದೇ ಬಹಳ ಕಷ್ಟ. ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದೇ ಬೇರೆಯವ್ರಿಗೆ ಗೊತ್ತಾಗಲ್ಲ, ಅಥವಾ ಗೊತ್ತಿದ್ರು ಅದಕ್ ಮದ್ದಿಲ್ಲ. 10 ಜನ ಬಂದ್ ಸಮಾಧಾನ ಮಾಡಿದ್ರು ಕೂಡ ನಿಮ್ಗೆ ಸಮಾಧಾನ ಆಗಲ್ಲ. ಏನೋ ಒಂದು ಗಾಢವಾದ ಆಲೋಚನೆ, ಯಾವುದೋ ಒಂದು ತೊಂದ್ರೆ, ಯಾವುದೋ ಒಂದು ಕಷ್ಟ ಅಂತ, ಯಾವುದೋ ಒಂದು ಭಯದಲ್ಲಿ ದಿನ ಕಳೀತಾ ಇರ್ತಿರೋದು ಮಾನಸಿಕ ವ್ಯಾಧಿ. ಅದನ್ನ ಯಾರ ಹತ್ರ ಆದ್ರೂ ಹೇಳ್ಕೋಬಹುದು ಅಂದ್ರೆ ಅದು ಆ ಪರಮಾತ್ಮನ ಹತ್ರ. ಅದಕ್ಕೆ ಅವಳು ಸರ್ವ ಮೃತ್ಯು ನಿವಾರಣೆ ಆಗಿರ್ತಾಳೆ, ಅವಳ ಹತ್ರ ನೀವು ಪ್ರಾರ್ಥನೆ ಮಾಡಿ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಮನುಷ್ಯನಿಗೆ ಮರಣ ಅಂತಕ್ಕಂಥದ್ದು 3 ರೀತಿ ಸಂಭವ. 3 ರೀತಿ ಸಾಯ್ಬೋದು ಮನುಷ್ಯ ಅಷ್ಟೇ, ಅದ್ ಬಿಟ್ಟು ಬೇರೆ ರೀತಿ ಸಾಯಕ್ಕಾಗಲ್ಲ. ಒಂದು ಸ್ವಾಭಾವಿಕ ಮರಣ, ಈ ಜನ್ಮ ಬಂದ ಮೇಲೆ ತನ್ನಿಂದಷ್ಟಕ್ಕೆ ತಾನೇ ಹೋಗೋದು ವಯಸ್ಸಾಗಿ. ಎರಡನೇದು ಆಕಸ್ಮಿಕ ಮರಣ, ಅಚಾನಕ್ಕಾಗಿ ಆಗೋದು, ಅಂದ್ರೆ ಅಪಘಾತ ಆಗಬಹುದು, ಅತಿಕ್ರಮಣ ಮಾಡೋದ್ರಿಂದ, ಅಥವಾ ಯಾವುದೇ ದೀರ್ಘಕಾಲದ ವ್ಯಾಧಿ, ಅಥವಾ ಗೊತ್ತಿಲ್ಲದೆ ಕೂತ್ಕೊಂಡು ಹಾಗೆ ಅಟೆಕ್ ಎಲ್ಲ ಆಗೋದು ಅಂತ ಕರಿತೀವಿ. ಅದೆಲ್ಲ ಕೂಡ ಆಕಸ್ಮಿಕ ಮರಣ. ಮೂರನೇದು ಸ್ವಯಂ ಆಮಂತ್ರಿತ ಮರಣ. ವಿಶಿಷ್ಟ ಸಾಹಸಗಳನ್ನ ತೋರ್ಸಕ್ ಹೋಗಿ ಜೀವಕ್ಕೆ ಬಾಧಕ ಅಂತ ಗೊತ್ತಿದ್ರು ಕೂಡ ನಾವು ಕೆಟ್ಟ ವ್ಯಸನಗಳಿಂದ, ಭಾವಾದೇಶದಿಂದ ಆತ್ಮಹತ್ಯೆ ಮಾಡ್ಕೊಳೋದು. ಈ ರೀತಿ ಮನುಷ್ಯನಿಗೆ 3 ರೀತಿ ಮರಣ ಸಂಭವಿಸುತ್ತೆ. ಭಗವತಿ ತನ್ನ ಉಪಾಸಕರ, ನೀವೇನಾದ್ರೂ ತಾಯಿ ಆರಾಧನೆ ಮಾಡ್ತಾ ಇದ್ರೆ, ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ತಾಯಿನ ಮುಖ್ಯಳಾಗಿ ಇಟ್ಕೊಂಡು ನೀವೇನಾದ್ರೂ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರೆ ಅಪಮೃತ್ಯುಗಳನ್ನ ನಿವಾರಿಸ್ತಾಳೆ. ಅಥವಾ ವಯೋಸಹಜ ಮರಣ ಹೊಂದಿದವರನ್ನ ಮೋಕ್ಷಗೊಳಿಸ್ತಾಳೆ ತಾಯಿ. ಅವಳು 3 ರೀತಿಯಾದಂತಹ ಮರಣದಲ್ಲಿ ಮೊದಲನೇ ಮರಣ ಅಂದ್ರೆ ಸ್ವಾಭಾವಿಕವಾಗಿ ಮರಣ ಬಂದಂತವ್ರಿಗೆ ಮೋಕ್ಷವನ್ನ ಕಲ್ಪಿಸ್ತಾಳೆ. ಎರಡನೇದು ಆಕಸ್ಮಿಕ ಮರಣ, ಅದು ಯಾವುದೋ ವಿಧಿಲಿಖಿತ ಆಗಿರ್ಬೋದು, ಆದ್ರೂ ಕೂಡ ನಿಮ್ಮ ಕರ್ಮ ಅನ್ನೋದು ಇರುತ್ತೆ, ಹಾಗಾಗಿ ಅವ್ರಿಗೂ ಕೂಡ ಮೋಕ್ಷ ಅಷ್ಟು ಸನ್ನಿಹಿತ ಆಗಲ್ಲ. ಅದೇ ಮೂರನೇದಲ್ಲಿ ಏನು ಸ್ವಯಂ ಆಮಂತ್ರಿತ ಇರುತ್ತಲ್ಲ, ಅದಕ್ಕಂತೂ ನಿಮ್ಮನ್ನ ಆಕೆ ಸಾಕ್ಷಾತ್ಕರಿಸೋದೇ ಇಲ್ಲ. ಹಾಗಾಗಿ ಹೇಳ್ತಾರೆ, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಕೂಡ ಇದ್ದು ಜಯಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಹೆಣ್ಮಕ್ಳು ತುಂಬಾ ನೋವಾದಾಗ, ತುಂಬಾ ಸಂಕಟ ಆದಾಗ, ಗಂಡನ ಮನೇಲಿ, ಅತ್ತೆ ಮಾವನ ಮನೇಲಿ ಕಿರುಕುಳ ಆದಾಗ, ಅಥವಾ ಯಾರೂ ಇಲ್ಲ ಅಂತ ಅನಿಸ್ದಾಗ, ಪ್ರತಿದಿನ ನೋವು ಕಣ್ಣೀರು ಅಂತ ಅನಿಸ್ದಾಗ ಆಕೆಗೆ ಮೊದಲನೇ ಬರೋದು ಭೂಮಿ ಮೇಲೆ ಇರಬಾರ್ದು, ನಂಗೆ ಸಾಕಾಗಿದೆ, ನನ್ ಯಾರು ಬೇಡ, ನನ್ಗೇನು ಬೇಡ, ನನ್ಗೆ ಯಾರು ಇಲ್ಲ ನನ್ ಪಾಲ್ಗೆ ಅಂತ ಅನ್ಕೊಂಡಾಗ ಆಕೆ ಯೋಚನೆ ಬಹಳ ಸಲ. ಆಕೆ ಹುಟ್ಟಿದಾಗಿಂದ ಅಥವಾ ಹುಟ್ಟಿದ ಮನೇಲಿ ಅಷ್ಟು ಕಡಿಮೆ ಹೆಣ್ಮಕ್ಳಿಗೆ ಏನೇ ಕಷ್ಟ ಇದ್ರು ಅನುಸರಿಸ್ಕೊಂತಾರೆ. ಆದ್ರೆ ಹೋದ ಮನೇಲಿ ಆ ಮದುವೆ ಆದ್ಮೇಲೆ ಏನಾದ್ರೂ ಆಕೆಗೆ ನೋವನ್ನ ಉಂಡ್ರೆ ಯಾವಾಗ್ಲೂ ಪ್ರತಿಕ್ಷಣ ಆಲೋಚನೆ ಮನ್ಸಲ್ಲಿ ಬರ್ತಾ ಇರುತ್ತೆ, ನಾನು ಇರಬಾರ್ದು, ಎಲ್ಲಾದ್ರೂ ಏನಾದ್ರೂ ಹೋಗ್ಬಿಡ್ಬೇಕು, ಏನಾದ್ರೂ ಮಾಡ್ಕೋಬೇಕು ಅನ್ನೋ ಆಲೋಚನೆ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ರೀತಿ ಆಯ್ತು ಅಂದ್ರೆ ಎಂದಿಗೂ ತಾಯಿ ನಿಮ್ಮನ್ನ ಸಾಕ್ಷಾತ್ಕರಿಸಲ್ಲ. ಬೇಡ ಬಿಡಿ ಸರ್, ಅಮ್ಮ ಸಾಕ್ಷಾತ್ಕರಿಸಿ ಏನು, ನಂಗೆ ನೆಮ್ಮದಿ ಬೇಕು, ನಾನು ಹೋಗ್ತೀನಿ, ಹಂಗಾಗಲ್ಲ, ಕಷ್ಟ. ಸರಿ, ಹೋಗಿ ಅಪವಾದ ಕಳಂಕಿತಳಾಗಿ ಅಥವಾ ನೀವು ಒಂದು ಕಪ್ಪು ಚುಕ್ಕೆಯಾಗಿ ಉಳಿತೀರ ಹೊರ್ತು ಎಂದಿಗೂ ನೀವು ಸಾಧಕಿ ಅಂತ ಅನಿಸ್ಕೊಳಲ್ಲ. ಅದಕ್ಕೆ ಪ್ರತಿ ಸಲ ಹೇಳ್ತಾ ಇರ್ತೀವಿ, ಸೀತಾ ಅಹಲ್ಯ ಆ ಮಾತೆಯರನ್ನ ನೋಡಿ, ಸಾವಿತ್ರಿಯನ್ನ ನೋಡಿ, ಅವರು ಕೂಡ ಕಷ್ಟ ಬಂದಿತ್ತಲ್ವಾ, ಅವರು ದೇವತಾ ಶಕ್ತಿ ಉಳ್ಳವರಲ್ವಾ, ಋಷಿಮುನಿಗಳ ಹೆಂಡತಿ, ರಾಮನ ಹೆಂಡತಿ ಅಲ್ವಾ,
ಅವ್ರು ಯಾಕೆ ಆಗರ ಆತ್ಮಹತ್ಯೆ ಕಡೆಗಳಿಗೆ ಎಲ್ಲರ ತ್ರೇತಾಯುಗದ ಅಂತ್ಯ ಆಗಕ್ಕಿಂತ ಮೊದಲು ಸೀತೆ ಹೋಗ್ಬೇಕು ಅಂತಿರುತ್ತೆ. ಸೊ ಹಾಗಾಗಿ ಆಕೆ ಕಡೆಗೆ ಭೂಲೋಕಕ್ಕೆ ಹೋಗ್ತಾಳೆ, ಅವಳ ಆತ್ಮಹತ್ಯೆ ಮಾಡ್ಕೊಂಡ್ಲಿಲ್ಲ. ಭೂಮಿ ಜಾತಿ ತನುಜಾತಿ ಹತ್ರ ಅವಳು ಹೋಗ್ತಾಳೆ. ಎಷ್ಟೇ ಕಷ್ಟ ಬಂದ್ರು ಕೂಡ ಆಶ್ರಮದಲ್ಲಿದ್ರು, ಒಂದು ದಿನ ಒಳ್ಳೆ ಊಟ ಮಾಡ್ಲಿಲ್ಲ. ಮದ್ವೆ ಆದ್ಮೇಲೆ ಸ್ವಲ್ಪ ದಿನ ಕಣ್ತುಂಬ ನಿದ್ದೆ ಮಾಡ್ಲಿಲ್ಲ. ಕಿರುಕುಳ ಅಥವಾ ಗಂಡನಿಂದ ದೂರ, ಪ್ರತಿದಿನ ಶ್ರೀರಾಮ ನನ್ನನ್ನು ಬಂದು ಕರೆದುಕೊಂಡು ಹೋಗೋ ತನಕ ಒಂದು ಉದ್ಧರಣೆ ನೀರ್ ಕುಡಿಯಲ್ಲ ಅಂತ ತಾಯಿ ಅಲ್ಲಿ ಉಪವಾಸದಿಂದ ಇದ್ಲು. ಅದು ಕಷ್ಟನೇ. ಸೊ ಆ ಕಷ್ಟನೆಲ್ಲ ನೋಡ್ಕೊಂಡು ನಮ್ಮ ಸಂಸಾರದಲ್ಲಿ ಬಂದಂತ ಸಣ್ಣ ಪುಟ್ಟದ ಮಕ್ಕಳಿಂದ ತೊಂದರೆ ಆಗತ್ತೆ, ಕೆಲವೊಂದ್ಸಲ ಗಂಡನಿಂದ ತೊಂದರೆ ಆಗತ್ತೆ, ಅತ್ತೆ ಮಾವನಿಂದ ಅಥವಾ ಸಂಬಂಧಿಕರಿಂದ. ಎಲ್ಲಾ ಸರಿ ಇದ್ರು ಆರ್ಥಿಕ ಸಮಸ್ಯೆ, ಹಣದ ಸಮಸ್ಯೆ. ಹಣದ ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಆರೋಗ್ಯ ಸಮಸ್ಯೆ, ಏನಾದ್ರೂ ಒಂದ್ ಸಮಸ್ಯೆ ಇದ್ದೇ ಇರತ್ತಲ್ವಾ. ತಾಯಿನ ಪ್ರಾರ್ಥನೆ ಮಾಡ್ತಾ ಮುಂದಕ್ಕೆ ಹೋಗೋದು. ಜಾತಕದಲ್ಲಿ ತೊಂದರೆ ಇದ್ರು ಅಥವಾ ನಾನೇ ತೊಂದರೆ ಮಾಡ್ಕೊಂಡಿದ್ರು ತೊಂದ್ರೆನೆ. ಅದಕ್ ಪರಿಹಾರ ಇದ್ರೆ ಮಾಡ್ಸೋಣ. ಏನು ಇಲ್ಲ ಅಂದ್ರೆ ನೀನ್ ಇದ್ಯಾ ಕಣಮ್ಮ, ನೀನ್ ಮುಂದಕ್ಕೆ ನಡ್ಸ್ಕೊಂಡು ಹೋಗು, ಹಲಲಾಗ್ತೀಯೋ ನೀರಲಾಗ್ತೀಯೋ ಎಲ್ಲ ನಿನ್ ಪಾದಕ್ ಬಿಟ್ಟಿದ್ದು ಅಂತ ಆಕೆ ಹೆಸ್ರು ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ಬೇಕು. ಅದೊಂದೇ ನಮ್ಗೆ ಉಳಿರ್ತಕ್ಕಂತ ಮಾರ್ಗ. ಆ ತಾಯಿಯ ಅಪಾರ ಕರುಣಾ ಕಟಾಕ್ಷ ನಮ್ಮ ಮೇಲಿದೆ ಅಷ್ಟೇ. ಅದೊಂದೇ ನನ್ಗೆ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ ಅಂತ ನೀವು ಬದುಕಿದ್ದೆ ಆದ್ರೆ ಖಂಡಿತ ಅದು ಮೋಕ್ಷಸ್ಥಾನ, ನಿಮ್ ಮೋಕ್ಷಸ್ಥಾನ. ಮುಂದೆ ಹೇಳ್ತಾರೆ, ಅಗ್ರಗಣ್ಯಳು ತಾಯಿ. ಅಗ್ರಗಣ್ಯಳು ಸಮಸ್ತ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣಳು, ಅಚಿಂತ್ಯ ರೂಪಳಾಗಿದ್ದಾಳೆ. ಅಂದ್ರೆ ಅವಳನ್ನ ಹೇಗಿದ್ದಾಳೆ ಅಂತ ಊಹೆ ಮಾಡ್ಕೊಳಕ್ ಆಗಲ್ಲ. ನಮ್ ಕಣ್ಮುಂದೆ ತಾಯಿ ಹೀಗಿದ್ದಾಳೆ, ಸುಂದರವಾಗಿದ್ದಾಳೆ ತಾಯಿ ಅಂತ ಅನ್ಕೊಂತೀವಿ, ಅದು ನಮ್ಮ ಕಲ್ಪನೆ. ಆದ್ರೆ ಆಕೆ ಎಷ್ಟು ಎತ್ತರದಲ್ಲಿದ್ದಾಳೆ ಅಂದ್ರೆ ಆಕೆಯನ್ನು ಊಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾರು ಕಲ್ಮಶ ನಾಶಿನಿ ಅಂದ್ರೆ, ಈ ಕಲಿಯುಗದಲ್ಲಿ ಕಲಿಪ್ರಭಾವದಿಂದ ನಾವು ಪಾಪ ಮಾಡ್ತಾ ಇದ್ದೀವಿ, ಕಷ್ಟ ಸಿಗಾಕೊಂಡ್ಬಿಟ್ಟಿದೀವಿ, ದಾರಿ ತಪ್ಪಿಟ್ಟಿದೀವಿ. ಇಂಥ ಕಲಿಯಲ್ಲಿ, ಈ ಕಲಿಯುಗದಲ್ಲಿ ಯಾರೆಲ್ಲ ದಾರಿ ತಪ್ಪಿ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಆ ಜನರ ಉದ್ಧಾರವನ್ನ ಮಾಡ್ತಕ್ಕಂಥವಳು ಕಾತ್ಯಾಯಿನಿ. ಕಥಾ ಅಂತಕ್ಕಂಥ ಮಹರ್ಷಿಯ ಪುತ್ರಿ ಅವಳು. ಕಥಾ ಎಂಬ ಮಹರ್ಷಿಯ ಪುತ್ರಿಯನ್ನ ನಾವು ಕಾತ್ಯಾಯಿನಿ ಅಂತ ಕರಿತೀವಿ. ಕಾಲಹಂತ್ರಿ ಅಂದ್ರೆ ಮೃತ್ಯುವನ್ನ ತಪ್ಪಿಸ್ತಕ್ಕಂಥವಳು, ಮೃತ್ಯು ದೇವತೆ, ಯಮನನ್ನ ನಿಯಂತ್ರಣ ಮಾಡೋಳು. ಸತಿ ಅಂದ್ರೆ ಒಬ್ಬ ಸಾಧ್ವಿ ತನ್ನ ಗಂಡ ಮರಣದಲ್ಲಿರ್ಬೇಕಾದ್ರೆ ನನ್ನ ಮಾಂಗಲ್ಯ ಭಾಗ್ಯ ಬೇಕು ಅಂತ ತಾಯಿಯನ್ನ ನಿತ್ಯವಾಗಿ ಪ್ರಾರ್ಥನೆ ಮಾಡಿ ಯಮ ಬಂದು ಪಾಶ ಹಾಕಿ ಕರ್ಕೊಂಡು ಹೋದ್ರು ಕೂಡ ಆಕೆಯ ಪಾತಿವ್ರತದ ಬಲದಿಂದ ಮತ್ತೆ ಜೀವವನ್ನ ಪ್ರಸಾದಿಸ್ತಕ್ಕಂಥವಳು ತಾಯಿ. ಹಾಗಾಗಿ ಆಕೆಯನ್ನ ಮೃತ್ಯು ದೇವತೆ ಅಂತ ಕರಿತೀವಿ. ಮೃತ್ಯುವನ್ನು ಕೂಡ ಯಮನನ್ನೂ ಕೂಡ ನಿಯಂತ್ರಿಸ್ತಕ್ಕಂಥವಳು ಅನ್ನೋ ಅರ್ಥ ಆಗುತ್ತೆ. ಅದು ಸರ್ವ ದೇವತೆಗಳಿಂದ ಪೂಜೆ ತಗೊಂತಾಳೆ. ಕಲಿಯುಗದಲ್ಲಿ ನಿಮ್ಗೆ ಹೇಳ್ದೆ, ಯುಗ ಧರ್ಮಕ್ಕೆ ಅನುಕಾರವಾಗಿ ಪಾಪ ಮಾಡ್ತಾ ಇದ್ದೀವಿ, ಅದು ಸಹಜ. ಕೆಲವೊಬ್ರಿಗೆ ನಾಸ್ತಿಕತ್ವ ಇದೆ, ದೈವ ದೂಷಣೆ ಮಾಡ್ತಾರೆ, ದೇವರಿಲ್ಲ ಅಂತ ಹೇಳ್ತಾರೆ, ಅವಹೇಳನೆ ಮಾಡ್ತಾರೆ. ಆದ್ರೆ ತಾಯಿ ಪನಿಷ್ಮೆಂಟ್ ಏನ್ ಕೊಡಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಡೆತ್ ಬೆಡ್ ಅಲ್ಲಿ ಇರ್ಬೇಕಾದ್ರೂ ದೇವ್ರೇ ನಾನೇನೂ ಮಾಡ್ಲಿಲ್ವಲ್ಲ ಅಂತ ಒಂದ್ಸಲ ಅವ್ರ ಮನ್ಸಕ್ ಬರುತ್ತಂತೆ. ಹಾಗಾಗಿ ಆ ಕಾತ್ಯಾಯಿನಿ ಅನ್ನೋ ನಾಮವನ್ನ ಹೇಳಿದ್ರೆ ಮೋಕ್ಷ ಮಾರ್ಗ ಸಿಗುತ್ತೆ. ಋಷಿ ಕಥಾ ಅಥವಾ ಕತ್ಯಾಯನ ಅವನ ಗೋತ್ರದಲ್ಲಿ ಜನಿಸಿದಂತಹ ದೇವಿ ಸ್ವರೂಪಿಗೆ ಕಾತ್ಯಾಯಿನಿ ಅಂತ ಹೆಸರಿಡ್ತಾನೆ. ಶ್ರೀಕೃಷ್ಣ ತನ್ನ ಸೋದರಿಯಾದ ಯೋಗಮಾಯ ಸ್ವರೂಪಿಣಿಯನ್ನ ಕಾತ್ಯಾಯಿನಿ ರೂಪ ಅಂತ ಕರೀತಾನೆ. ಕಾತ್ಯಾಯಿನ ಯೋಗ ಮಾತೆ ಅಥವಾ ಯೋಗ ಸ್ವರೂಪಿಣಿ ಅಂತ ಶ್ರೀಕೃಷ್ಣ ಕರೀತಾನೆ. ಹಾಗಾಗಿ ಅವನ್ ಕಾತ್ಯಾಯಿನಿ ದೇವಿನ ಪೂಜೆ ಮಾಡ್ತಾನೆ. ಗೋಪಿಕರಿಂದ ಕೂಡ ಪೂಜೆ ಮಾಡ್ತಾನೆ. ಪರಾಶಕ್ತಿಯ ಒಂದು ಅಂಶ ಕಾತ್ಯಾಯಿನಿ ಅಂಶ ಆಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಭಗವಾನ್ ಹಿರಣ್ಯ ಗರ್ಭ ಮಹಾಪ್ರಳಯದ ನಂತರ ಅಂದ್ರೆ ವಿಷ್ಣು ಮಹಾಪ್ರಳಯದ ನಂತರ ಪುನಃ ಸೃಷ್ಟಿ ಕಾರ್ಯ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಸಂಕಲ್ಪ ಶಕ್ತಿಯಾಗಿ ಸಂಕಲ್ಪ ಸಿದ್ಧಿಯಾಗಿ ಲಲಿತಾಂಬೆಯನ್ನ ಆರಾಧಿಸ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸ್ವೀಕರಿಸ್ಬಿಡ್ತಾನೆ, ಭುಂಜಿಸ್ತಾನೆ, ತದನಂತರ ಮತ್ತೆ ಅವನು ಲೋಕ ಕಾರ್ಯವನ್ನ ಮಾಡ್ತಾನೆ ಅಂತ. ಆ ರೀತಿ ಮಾಡಕ್ಕಿಂತ ಮುಂಚೆ ಮಹಾವಿಷ್ಣು ಏನ್ ಮಾಡ್ತಾನೆ, ಭಗವತಿ ಲಲಿತಾಂಬೆಯನ್ನ ಲಲಿತಾ ಅಂತ ಕರೀತಾನೆ, ವಿಷ್ಣು ಕರೀತಾನೆ. ಲ ಅಂದ್ರೆ ಲಾ ಅಕ್ಷರದ ಅರ್ಥ ಮನೋರೂಪಿ ಅಂತ ಅರ್ಥ, ಪ್ರಕಾಶ ರೂಪಿ ಅಂತ ಅರ್ಥ. ಲಿ ಅಂದ್ರೆ
ಪ್ರೀತಿ ಆಲಿಂಗನ ಸೇರ್ಸೋದು, ತಾ ಅಂದ್ರೆ ಉದ್ಧಾರ ಮಾಡೋದು, ದಾಟ್ಸೋದು. ಈ ಮೂರನ್ನು ಸೇರಿಸಿದಾಗ ಏನ್ ಅರ್ಥ ಆಗುತ್ತೆ ಅಂದ್ರೆ, ಪ್ರಕಾಶ ರೂಪಳಾದಂತಹ ಮಾತೃ ಪ್ರೀತಿ ರೂಪವನ್ನ ಹೊಂದಿರ್ತಕ್ಕಂಥವಳು ಭಕ್ತರನ್ನ ಉದ್ಧಾರ ಮಾಡು ಅನ್ನೋ ಅರ್ಥನೇ ಲಲಿತಾ ಅನ್ನೋ ಅರ್ಥ. ಈಗ ಗೊತ್ತಾಯ್ತಾ ಲಲಿತಾ ಅನ್ನೋ ನಾಮಕ್ಕೆ ಏನ್ ಅರ್ಥ ಅಂತ? ಅವಳೇ ಲಲಿತಾ, ಲಲಿತೆ, ಸುಂದರ ಅಂತ ಅರ್ಥ. ಅವಳ ಮಾತು, ಅವಳ ವಿಮರ್ಶೆ, ಅವಳ ಮನಸ್ಸು ಯಾವುದನ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ. ದೇವಿಯನ್ನ ಕಾಲಹಂತ್ರಿ ಮೃತ್ಯುವನ್ನ ನಿಯಂತ್ರಣ ಇಟ್ಕೊಂಡವಳು. ಮಾರ್ಕಂಡೇಯನಿಗೆ 16 ವರ್ಷ ಆಯುಸ್ಸಿತ್ತಲ್ಲ, ಆದ್ರೆ ಮಾತೆ ಕೃಪೆಯಿಂದ ಅವನ್ ಮತ್ತೆ ಚಿರಂಜೀವಿ ಆದ್ನ ಶಿವ ಪಾರ್ವತಿಯರ ಆಶೀರ್ವಾದದಿಂದ. ಸತ್ಯವಾನನಿಗೆ 25 ವರ್ಷ ಆಯುಸ್ಸಿತ್ತು, ಆದ್ರೆ ಮದ್ವೆ ಮಾಡ್ಬಿಟ್ರು. ಮದ್ವೆ ಮಾಡಿದ ಫಲದಿಂದ ನಿನ್ ಮಗನ್ ಲಕ್ ಚೇಂಜ್ ಆಗುತ್ತೆ ಅಂತ ಜ್ಯೋತಿಷ್ಯರು ಹೇಳಿರ್ತಾರೆ. ನಾವು ಹೇಳ್ತೀವಿ ಮದ್ವೆ ಮಾಡಿ ಸರಿ ಹೋಗುತ್ತೆ, ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಯಾಕೆ? ಒಂದು ಹೆಣ್ಣು ಬರೋದ್ರಿಂದ ಅಥವಾ ಹೆಣ್ಣಿನ ಜೀವನದಲ್ಲಿ ಒಂದು ಗಂಡು ಪ್ರವೇಶ ಮಾಡೋದ್ರಿಂದ ಅವರ ಜಾತಕನೇ ಬದಲಾಗುತ್ತೆ. ಈಗ ಗಂಡಿನ ಜಾತಕದಲ್ಲಿ ಬರೋ ಹೆಂಡತಿಗೆ ಪೂರ್ಣಾಯುಷ್ಯ ಅಂತ ಇರುತ್ತೆ, ಅವಳ ಅಲ್ಪಾಯುಷ್ಯ ಆದ್ರೂ ಕೂಡ ಗಂಡನ ಜಾತಕದಿಂದ ಅವಳು ಪೂರ್ಣಾಯುಷ್ಯ. ಇವನಿಗೇನೋ ಅಪಮೃತ್ಯು ದೋಷ ಇರುತ್ತೆ, ಆದ್ರೆ ಆಕೆಗೆ ಮಾಂಗಲ್ಯ ಭಾಗ ಚೆನ್ನಾಗಿರುತ್ತೆ, ಶುಕ್ರ ಚೆನ್ನಾಗಿರ್ತಾನೆ. ಹಾಗಾಗಿ ಅಂತವ್ರಿಗೆ ಇತ್ತವ್ರು ಮದುವೆ ಮಾಡಿದಾಗ ಏನಾಗುತ್ತೆ, ಇಬ್ರು ಜೀವನ ಗಟ್ಟಿ ಆಗುತ್ತೆ. ಅದೇ ತರ ಇಲ್ಲಿ 25 ವರ್ಷ ಆಯುಸಿತ್ತು ಮದ್ವೆ ಮಾಡಿದ್ರು. ಸಾಧ್ವಿ ಸಾವಿತ್ರಿ ಪದಿಭಿಕ್ಷೆ ಕೇಳ್ತಾಳೆ, ಆದ್ರೆ ತದನಂತರ ತಾಯಿ ಯಮನನ್ನು ನಿಯಂತ್ರಿಸಿ ದೀರ್ಘಾಯುಷ್ಯವನ್ನ ಕೊಡ್ತಾಳೆ. ಇನ್ನು ಮಹಾವಿಷ್ಣು ಇಂದ್ರನೀಲ ಸ್ವರೂಪಿಣಿಯಾದಂತಹ ನೀಲಾದೇವಿಯನ್ನ ಯಾವಾಗ್ಲೂ ಕೂಡ ಪೂಜೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಪದ್ಮ ಪುರಾಣದಲ್ಲಿ ಒಂದು ಬರುತ್ತೆ. ಈ ತರ ಎಲ್ಲರೂ ಕೂಡ ಆಕೆಯನ್ನ ಒಂದಲ್ಲ ಒಂದು ರೀತಿ ಉಪಯೋಗಕ್ಕಾಗಿ ನಿತ್ಯ ಪೂಜೆಯನ್ನ ಮಾಡ್ತಾ ಇರ್ತಾರೆ. ತಾಂಬೂಲ ಪೂರ್ತಿ ಮುಖಿ ದಾಡಿಮಿ ಕುಸುಮ ಪ್ರಭಾ ಅಂತ ಹೇಳ್ತಾರೆ. ತಾಂಬೂಲ, ನಾವೆಲ್ಲ ತಾಂಬೂಲ ಹಾಕ್ತಿವಲ್ಲ ಊಟ ಆದ್ಮೇಲೆ, ಅದಕ್ಕೂ ಕೂಡ ಬಹಳಷ್ಟು ರೀಸನ್ಸ್ ಇದೆ, ನಿಮ್ಗೆಲ್ಲ ಗೊತ್ತು ಯಾಕೆ ಹಾಕೋಬೇಕು ಅಂತ. ದಾಳಿಮಿ ಕುಸುಮ ಪ್ರಭ, ದಾಳಿಂಬೆಯ ಹೂವು ಯಾಕೆ ಅದನ್ನ ಬಳಸ್ತಾರೆ, ಯಾಕೆ ತಾಯಿಗೆ ದಾಳಿಂಬೆ ಹೂವು ಹೋಲಿಕೆ ಮಾಡ್ತಾರೆ ಅಂದ್ರೆ, ಅವಳ ಮುಖದ ಕಾಂತಿ ಆ ದಾಳಿಂಬೆಯ ಹೂವಿನ ತರ ನಸುಗೆಂಪಾಗಿರುತ್ತೆ, ಲೈಟ್ ರೆಡ್ ಕಲರ್, ಆರೆಂಜ್ ಅಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಆ ದಾಳಿಮಿ ಕುಸುಮಕ್ಕೆ ತಾಯಿಯ ಮುಖದ ಬಣ್ಣವನ್ನ ಹೋಲಿಕೆ ಮಾಡ್ತಾರೆ. ಮೃಗಾಕ್ಷಿ ಅಂದ್ರೆ ಹೆಣ್ಣು ಜಿಂಕೆಯ ಕಣ್ಣು ರೀತಿ ತಾಯಿ ಕಣ್ಣಿದೆ. ನಮ್ಮಲ್ಲಿ ಇರ್ತಕ್ಕಂಥ ಮಂಕುನ ಭ್ರಾಂತಿಯನ್ನ ಹೂಡಿಸ್ತಕ್ಕಂಥವಳು ಮೋಹಿನಿ ರೂಪ, ಜೊತೆಗೆ ಮುಖ್ಯ ಶ್ರೇಷ್ಠಳು. ಮೃಡಾನಿ ಅಂದ್ರೆ ಸುಖ ಕೊಡವಳು ಅಥವಾ ಪಾರ್ವತಿ ಈಶ್ವರನ ಪತ್ನಿ ಅಂತ ಅರ್ಥ. ಮಿತ್ರ ರೂಪಿಣಿ ಅಂದ್ರೆ ಸೂರ್ಯ, ಸೂರ್ಯನ ಸ್ವರೂಪಳು ಅಂತ ಅರ್ಥ. ಈಗ ತಾತ್ಪರ್ಯ ನೋಡೋಣ. ಭಗವತಿ ಲಲಿತಾಂಬೆಯನ್ನು ಯಾಕೆ ತಾಂಬೂಲ ಪೂರಿತ ಮುಖಿ ಅಂತ ಕರೀತಾರೆ ಅಂದ್ರೆ, ತಾಂಬೂಲದಿಂದ ತುಂಬಿಕೊಂಡ ಮುಖದವಳು. ತಾಂಬೂಲದ ಎಲೆ, ಅಡಿಕೆ, ಸುಣ್ಣ ಮುಖ್ಯವಾದ ಘಟಕ. ಅದು ತಾಂಬೂಲ ಅಂತ ಕರಿಬೇಕು ಅಂದ್ರೆ 3 ಇರ್ಲೇಬೇಕು. ಏನೇನ್ ಬೇಕು? ಎಲೆ, ಬೀಟಾ ಲೀಫ್ ಅಂತ ಕರಿತೀರಲ್ಲ, ಎಲೆ ಬೇಕು, ಅಡಿಕೆ ಬೇಕು, ಜೊತೆಗೆ ಸುಣ್ಣ ಬೇಕು. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಶ್ರೀಮಂತರು ಏನ್ ಮಾಡ್ತಾ ಇದ್ರು, ಮುತ್ತುಗಳ ಚಿಪ್ಪುಗಳಿಂದ ಮಾಡಿರೋ ಸುಣ್ಣ ಉಪಯೋಗ ಮಾಡ್ತಾ ಇದ್ರು. ಆಗಿನ್ನೂ ಸುಣ್ಣ ಎಕ್ಸ್ಟ್ರಾಕ್ಷನ್ ಆಗ್ತಾ ಇರ್ಲಿಲ್ಲ. ಈ ಮುತ್ತು ಅಥವಾ ಚಿಪ್ಪುಗಳಿಂದ, ಕಪ್ಪೆ ಚಿಪ್ಪುಗಳಿಂದ ಸುಣ್ಣವನ್ನ, ಅದು ಶೆಲ್ ಅಂತ ಕರಿತಿರಲ್ಲ, ಸೊ ಅದ್ರಲ್ಲೂ ಕೂಡ ಸುಣ್ಣದ ಅಂಶ ಇರೋದ್ರಿಂದ ಅದರಿಂದ ಸುಣ್ಣ ಉಪಯೋಗ ಮಾಡ್ತಾ ಇದ್ರು. ಅಡಿಕೆಯನ್ನ ಪೂಗ ಅಂತ ಕರೀತಾರೆ. ಏನಂತ ಕರೀತಾರೆ? ಪೂಗ. ಪೂಗ ಅಂದ್ರೆ ಪವಿತ್ರವಾದದ್ದು ಅಂತ. ವೀಳ್ಯದೆಲೆಯ ಬಳ್ಳಿ ನೀವೇನಾದ್ರೂ ಎಲ್ರು ನೋಡಿರ್ತೀರ, ವೀಳ್ಯದೆಲೆ ಗಿಡ ನೋಡಿರ್ತೀರ ಅಲ್ವಾ? ಆ ವೀಳ್ಯದೆಲೆಯ ಬಳ್ಳಿ ನಾಗರ ಹಾವಿನಂತೆ ಅಂಕು ಡೊಂಕಾಗಿ ಹರ್ಕೊಂಡಿರುತ್ತೆ. ಅದಕ್ಕೆ ಅದನ್ನ ನಾಗವಲ್ಲಿ ಅಂತ ಕರೀತಾರೆ. ಈಗ ಅರ್ಥ ಆಯ್ತು ಯಾಕೆ ವೀಳ್ಯದೆಲೆನ ನಾಗವಲ್ಲಿ ಅಂತ ಕರಿತೀವಿ ಅಂದ್ರೆ, ಅದು ನಾಗರ ಹಾವಿನ ರೀತಿ ಒಂದು ಬೇರೆ ಮರಕ್ಕೆ ಸಪೋರ್ಟ್ ತಗೊಂಡು ಅದು ಬಳ್ಳಿ ತರ ಸುತ್ಕೊಂಡ್ ಬೆಳೆಯುತ್ತೆ. ಅದನ್ನ ನಾಗವಲ್ಲಿ ದಳ ಅಂತ ಕರಿತೀವಿ. ನಾನು ಮೊದಲೇ ಇನಿಷಿಯಲ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ತಾಂಬೂಲ ಹಾಕದ್ ಹೇಗೆ ಅಂತ. ಏನೇನ್ ಸೇರಿಸ್ಬೇಕು, ತಾಂಬೂಲ ಅಂತ ಕರಿಬೇಕು ಅಂದ್ರೆ ಅದ್ರಲ್ಲಿ ಇಷ್ಟು ಪದಾರ್ಥ ಇರ್ಲೇಬೇಕು ಅಂತ ಹೇಳಿದ್ದೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೊದಲು ವೀಳ್ಯದೆಲೆಗೆ ಸುಣ್ಣ ಹಚ್ಬೇಕು, ಅದ್ರಲ್ಲಿ ಅಡಕೆ ಇಟ್ಟು ತಿನ್ಬೇಕು. ಮೊದ್ಲು ಅಡಕೆ ಬಾಯಿಗೆ ಹಾಕಿ ನಂತರ ಎಲೆ ತಿನ್ನೋ ದರಿದ್ರನಾಗ್ತಾನೆ. ತುಂಬಾ ಜನ ಅದೇ ತರ ಮಾಡ್ತೀರಾ, ಮೊದ್ಲು ಅಡಕೆ ಹಾಕಿ ಕಡ್ದು ಬಿಡ್ತೀರಾ, ಅಡಕೆ ಹಾಕಿ ಕಡ್ದು ನಂತರ ಎಲೆ ತಿಂತೀರಾ. ಆದ್ರೆ ಹೇಳ್ತಾರೆ ಹಂಗಲ್ವಂತೆ. ಮೊದಲು ವೀಳ್ಯದೆಲೆಗೆ ಸುಣ್ಣ ಹಚ್ಚಿ ಅದ್ರಲ್ಲಿ ಅಡಕೆ ಇಟ್ಟು ತಿನ್ಬೇಕು. ಮೊದ್ಲು ವೀಳ್ಯದೆಲೆ ಬಾಯಿಗೆ ಹಾಕೊಂಡು ಆಮೇಲೆ ಹಾಕೋಬೇಕು ಅಡಕೆನ. ಏನಾದ್ರೂ ಅಡಕೆ ಬಾಯಿಗೆ ಹಾಕಿ ನಂತರ ಎಲೆ ತಿಂದ್ರೆ ದರಿದ್ರರಾಗ್ತೀರಾ.
ಅದಕ್ಕೊಂದು ಶ್ಲೋಕ ಹೇಳ್ತಾರೆ. ಸರ್ ಏನೇನೋ ಸುಳ್ಳು ಹೇಳ್ಬೇಡಿ ಅಂತ ಹೇಳ್ಬೇಡಿ. ಅನಿಧಾಯ ಮುಖೇ ಪರ್ಣಂ ಪೂಗಂ ಸ್ವಾದಯ ತೇನರಃ ಮತಿಭ್ರಂಶೋ ದರಿದ್ರಃ ಸ್ಯಾತ್ ಅಂತೇನ ಸ್ಮರತೆ ಹರಿಂ. ಕೆಲವರು ತಾಂಬೂಲ ಹಾಕ್ಬೇಕಾದ್ರೆ ಏಲಕ್ಕಿ ಹಾಕ್ತಾರೆ, ಲವಂಗ ಹಾಕ್ತಾರೆ, ಪಚ್ಕರ್ಪೂರ ಹಾಕ್ತಾರೆ. ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ತಿಂತಾರೆ. ಯಾಕೆ? ಬಿಕಾಸ್ ಮೆಡಿಸಿನಲ್ ಎಫೆಕ್ಟ್ ಇರುತ್ತೆ, ಔಷಧಿಯ ಗುಣ ಇರುತ್ತೆ ಅಂತ. ಅದನ್ನ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ತಾಂಬೂಲ: ತಾಂಬೂಲಂ ಕಟುತಿಕ್ತ ಮುಷ್ಣ ಮಧುರಂ ಕ್ಷಾರಂ ಕಷಾಯಾನ್ವಿತಂ ವಾತಘ್ನಂ ಕ್ರಿಮಿನಾಶನಂ ಕಫ ಹರಂ ದುರ್ಗಂಧ ನಿರ್ನಾಶನಂ ವಕ್ತ್ರಸ್ಯಾಭರಣಂ ವಿಶುದ್ಧೀಕರಣಂ ಕಾಮಾಗ್ನಿ ಸಂದೀಪನಂ ತಾಂಬೂಲಸ್ಯ ಸಖೇ ತ್ರಯೋದಶ ಗುಣಾಃ ಸ್ವರ್ಗೇಪಿ ತೇ ದುರ್ಲಭಾಃ. ನಿಧಾನಕ್ಕೆ ಹೇಳಿದೆ, ಅಟ್ಲೀಸ್ಟ್ ಕೆಲವೊಂದು ಪದಾರ್ಥ ಅಂದ್ರೆ ಪದಗಳ ಅರ್ಥ ಆಗ್ಲಿ ಅಂತ. ಇಲ್ಲಿ ಈ ಶ್ಲೋಕದಲ್ಲಿ ತಾಂಬೂಲದ 13 ಗುಣಗಳನ್ನ ಹೇಳ್ತಾ ಇದ್ದಾರೆ. ತಾಂಬೂಲದ 13 ಗುಣ. ಸರ್ ಯಾವುದು ಸರ್ ತಾಂಬೂಲದ 13 ಗುಣ? ಯಾವ ಬುಕ್ಕಲ್ಲಿ ಹುಡುಕಿದ್ರು ಸಿಗಲ್ಲ, ಕೇಳಿಸ್ಕೊಳ್ಳಿ. ಮೊದಲನೇ ಗುಣ, ತಾಂಬೂಲಕ್ಕೆ ಇರೋ ಗುಣ ಏನು ಅಂದ್ರೆ ಕಟು ಗುಣ, ಅಂದ್ರೆ ಖಾರವಾಗಿರುತ್ತೆ. ಎರಡನೇ ಗುಣ ತಿಕ್ತ ಗುಣ, ಅಂದ್ರೆ ಕಹಿಯಾಗಿರುತ್ತೆ, ಬಿಟರ್ ಇನ್ ಟೇಸ್ಟ್. ಮೂರನೇ ಗುಣ ಉಷ್ಣ, ಅದು ಶೀತ ಅಲ್ಲ, ಅದು ಉಷ್ಣದಿಂದ ಕೂಡಿರುತ್ತೆ ಅದು. ಓಕೆ, ಹೀಟ್, ಶರೀರವನ್ನ ಬಿಸಿಯಾಗಿಡುತ್ತೆ. ತಾಂಬೂಲವನ್ನ ಜಗಿದಾಗ ಬೆವರುತ್ತೀರ, ನೋಡಿದ್ದೀರಾ? ತಾಂಬೂಲವನ್ನ ಹಾಕೋಬೇಕಾದ್ರೆ ಮೈಯಿಂದ ಸ್ವಲ್ಪ ಬೆವರುಕ್ಕುತ್ತೆ. ಯಾಕೆ ಅಂದ್ರೆ ಅದು ದೇಹದ ಉಷ್ಣವನ್ನ ಹೊರಗಡೆ ಹಾಕುತ್ತೆ. ನಾಲ್ಕನೇ ಗುಣ ಮಧುರಂ, ಜೊತೆಗೆ ತಾಂಬೂಲ ಸಿಹಿ ಕೂಡ ಇರುತ್ತೆ, ಸಿಹಿ ಅಂಶ ಇರುತ್ತೆ ಅದ್ರಲ್ಲಿ, ಸ್ವೀಟ್ ಇನ್ ಟೇಸ್ಟ್. ಅದಕ್ಕೆ ಎಕ್ಸ್ಟ್ರಾ ಶುಗರ್ ಕೂಡ ಹಾಕೊಂತೀರ, ಬಟ್ ಅದು ನ್ಯಾಚುರಲಿ ಅದ್ರೊಳಗಡೆ ಸಿಹಿ ಅಂಶ ಇರುತ್ತೆ. ಐದನೇ ಗುಣ ಕ್ಷಾರಂ, ಅದು ಉಪ್ಪಿನಂಶದಿಂದ ಕೂಡ ಕೂಡಿರುತ್ತೆ. ಉಪ್ಪಿನಂಶ ಕೂಡ ಸುಣ್ಣದಲ್ಲೆಲ್ಲ ಇರುತ್ತೆ, ಉಪ್ಪಿನಂಶ ಇರುತ್ತೆ. ಆರನೇ ಗುಣ ಕಷಾಯಾನ್ವಿತ. ಕಷಾಯಾನ್ವಿತ ಅಂದ್ರೆ ಒಗ್ರು. ನಾಲ್ಗೆ ಎರಡಕ್ಕೆ ತಿಂದಾದ್ಮೇಲೆ ಕೆಲವೊಬ್ರಿಗೆ ನಾಲ್ಗೆ ಟೇಸ್ಟ್ ಗೊತ್ತಾಗಲ್ಲ, 2 days ಆದ್ರೂ ಕೂಡ ಒಗ್ರಿರುತ್ತೆ ಒಂದೊಂದು, ಅಂದ್ರೆ ಒಗರಿನ ಅಂಶ ಕೂಡ ಇರುತ್ತೆ ಅದರಲ್ಲಿ. ವಾತಘ್ನಂ, 7ನೇ ಗುಣ, ಎಲೆಡಕೆ ತಿನ್ನೋದ್ರಿಂದ, ತಾಂಬೂಲ ತಿನ್ನೋದ್ರಿಂದ ವಾಯುದೋಷ ನಿವಾರಣೆ ಆಗುತ್ತೆ, ವಾಯುದೋಷ ಪರಿಹಾರ ಆಗುತ್ತೆ. 8ನೇ ಗುಣ ಕ್ರಿಮಿನಾಶನಂ, ಬಾಯಿ ಮತ್ತು ಗಂಟೊಳಗಿರ್ತಕ್ಕಂಥ ಕ್ರಿಮಿಗಳನ್ನ ನಾಶ ಮಾಡುತ್ತೆ. ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಬಾಯಿಯಲ್ಲಿ, ನಿಮ್ಗೆ ಗೊತ್ತಿರ್ಬೋದು. ಸೊ ರಾತ್ರಿ ಹೊತ್ತು ಹೆಚ್ಚಾಗಿ ಯಾಕೆ ಎಲಡಿಕೆ ಹಾಕೊಂಡು ತಿನ್ನೋದು ಅಂದ್ರೆ ಅದರ ಘಾಟು ಹಾಗೂ ಇರ್ತಕ್ಕಂಥ ಆ ಮೆಡಿಸಿನಲ್ ಕ್ವಾಲಿಟಿಯಿಂದ ರಾತ್ರಿ ಹೊತ್ತು ಏನಾದ್ರೂ ಬಾಯಲ್ಲಿ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆದಾಗ ಅದು ಸಾಯ್ಲಿ ಅನ್ನೋ ಉದ್ದೇಶಕ್ಕೆ ಊಟ ಆದ್ಮೇಲೆ ರಾತ್ರಿ ತಾಂಬೂಲ ಹಾಕೊಂಡ್ ಮಲಗ್ತಿದ್ರು. ತಾಂಬೂಲ ಹಾಕೊಂಡ್ ಮಲ್ಕೊಂಡ್ರೆ ಬೆಳಗ್ಗೆ ದಿವಸದಲ್ಲಿ ಬಾಯಿ ವಾಸನೆ ಅಷ್ಟೊಂದು ಬರ್ತಿರಲ್ಲ, ಅದು ಅವಾಯ್ಡ್ ಆಗಿರುತ್ತೆ. ಸೊ ಅದಕ್ಕೆ ಇದು ಕ್ರಿಮಿನಾಶನ. 9ನೇದು ಕಫಹರಂ, ತಾಂಬೂಲವನ್ನ ತಿನ್ನೋದ್ರಿಂದ ಕಫ ಅಂಶ ದೇಹದಲ್ಲಿ ನಾಶ ಆಗತ್ತೆ. ಮಕ್ಕಳಿಗೆ ಏನಾದ್ರೂ ಕಫ ಹೆಚ್ಚಾದಾಗ ವಿಳೆದೆಲೆದು ರಸ ಮಾಡಿ ಕುಡಿಸ್ತೀವಿ. ದೊಡ್ಡಪತ್ರೆ, ವಿಳೆದೆಲೆ, ತುಳಸಿಯ 3 ಸಮ್ಮಿಶ್ರಣವನ್ನ ಬಿಸಿ ಮಾಡಿ ಅಂಗೈಗೆ ಹಾಕೊಂಡು ಅದನ್ನ ಚೆನ್ನಾಗಿ ಅದರಿಂದ ರಸ ತೆಗೆದು 1-2 ಸ್ಪೂನ್ ಕುಡಿಸ್ತೀವಿ. ಯಾಕೆ? ಅದರಲ್ಲಿ ಕಫಹರ ಮಾಡ್ತಕ್ಕಂಥ ಶಕ್ತಿ ಇದೆ. 10ನೇದು ಕ್ಯಾರೆಕ್ಟರ್ ಅಥವಾ ಗುಣ ಏನು ಅಂದ್ರೆ ದುರ್ಗಂಧ ನಿರ್ನಾಶನಂ, ಬಾಯಿಯ ವಾಸನೆ ಬರೋದು ಅಥವಾ ಬಾಯಿಂದ ಕೆಟ್ಟದಾದಂತಹ ಒಂದು ರೀತಿಯಾದಂತಹ ಗಾಳಿ ಹೊರಗಡೆ ಬರ್ತಾ ಇರುತ್ತೆ, ಇದನ್ನ ತಿನ್ನೋದ್ರಿಂದ ದುರ್ಗಂಧ ದೂರ ಆಗತ್ತೆ. 11ನೇ ಕ್ಯಾರೆಕ್ಟರ್ ಏನು, ಗುಣ ಏನು ತಾಂಬೂಲದು ಅಂದ್ರೆ ವಕ್ತ್ರಸ್ಯಾಭರಣಂ. ಏನಿಷ್ಟುದ್ದ ಇದೆ, ಅರ್ಥ ಮಾಡ್ಕೊಳ್ಳಿ. ವಕ್ತ್ರಸ್ಯಾಭರಣಂ, ಬಾಯಿಗೆ ಆಭರಣ ಅಂತ ಕರೀತಾರೆ ತಾಂಬೂಲನ. ಯಾವ್ಯಾವ್ದಕ್ಕೂ ಆಭರಣ ಆಗ್ತಿವಿ, ಬಾಯಿಗೆ ಏನ್ ಗೊತ್ತಾ ಆಭರಣ? ತಾಂಬೂಲನೇ ಆಭರಣ. 12ನೇದು ವಿಶುದ್ಧೀಕರಣ, ತಾನಿರೋ ಪ್ರದೇಶವನ್ನ ಶುದ್ಧವಾಗಿಡುತ್ತೆ, ಅವರ ಆತ್ಮವನ್ನ, ಅವರ ಎದೆಯನ್ನ ಶುದ್ಧವಾಗಿಡುತ್ತೆ. 13ನೇ ಗುಣ, ಕಡೆ ಗುಣ ಕಾಮಾಗ್ನಿ ಸಂದೀಪನಂ, ಅಂದ್ರೆ
ದೇಹದಲ್ಲಿ ಇರ್ತಕ್ಕಂತ ಆ ಕಾಮ ತತ್ವವನ್ನ, ಕಾಮಾಗ್ನಿಯನ್ನ ಶಾಂತಗೊಳಿಸುತ್ತೆ. ಜೊತೆಗೆ ಮೇನ್ ಪಾಯಿಂಟ್ ಫುಡ್ ಡೈಜೆಷನ್ ಆರ್ ಆಹಾರವನ್ನ ಜೀರ್ಣಗೊಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಈಗ ಹೇಳಿದ್ನಲ್ಲ ಶ್ಲೋಕ, ಆ ಶ್ಲೋಕದ ಅರ್ಥ ಇದೆ. ತಾಂಬೂಲಂ ಕಟು ತಿಕ್ನ ಮುಷ್ಣ ಮಧುರಂ, ಮಧುರ ಅಂದ್ರೆ ಸಿಹಿ, ಕ್ಷಾರಂ ಕಷಾಯಾನ್ವಿತಂ, ವಾತಘ್ನಂ ಕ್ರಿಮಿನಾಶನಂ, ಕಫಹರಂ ದುರ್ಗಂಧ ನಿರ್ನಾಶನಂ, ವಕ್ತ್ರಸ್ಯಾಭರಣಂ ವಿಶುದ್ಧೀಕರಣಂ, ಕಾಮಾಗ್ನಿ ಸಂದೀಪನಂ, ತಾಂಬೂಲಸ್ಯ ಸಖೆ ತ್ರಯೋದಶ ಗುಣಾಃ, 13, ತ್ರಯೋದಶ ಅಂದ್ರೆ 13, ಸ್ವರ್ಗೇಪಿ ತೇ ದುರ್ಲಭಾಃ, ಸ್ವರ್ಗಕ್ಕೆ ಹೋಗ್ ಬಂದಂಗೆ. ಲಲಿತಾ ಸಹಸ್ರನಾಮದಲ್ಲಿ ತಾಂಬೂಲದ ಬಗ್ಗೆ ಮಾಡ್ತಾರೆ ಮೆನ್ಷನ್ ಅನ್ನ. ಸರ್ವವ್ಯಾಪಿನಿ ದೇವಿ ತಾಂಬೂಲವನ್ನ ಸೇವಿಸೋದು ಇದೇ ಕಾರಣಕ್ಕೋಸ್ಕರ. ತಾಯಿ ಯಾಕೆ ತಾಂಬೂಲ ಹಾಕ್ತಾಳೆ ಅಂದ್ರೆ ಈ ಕಾರಣಕ್ಕೋಸ್ಕರ. ಅಥವಾ ಶುಭಾರಂಭಗಳಿಗೆ, ಯುದ್ಧಗಳಿಗೆ ತಾಂಬೂಲ ಕೊಟ್ಟು ಕರೀತಾರೆ. ಒಂದು ಯುದ್ಧ ಆಗ್ಬೇಕಂದ್ರೂ ಕೂಡ ವೀಳ್ಯ ಬದಲಾವಣೆ ಮಾಡ್ತಾರೆ ನೋಡಿ. ವೈದಿಕ ಅನುಷ್ಠಾನಗಳಲ್ಲಿ ಋತ್ವಿಜರಿಗೆ ದಕ್ಷಿಣೆ ಕೊಡ್ಬೇಕಾದ್ರೆ ಯಾರಾದ್ರೂ ಮನೆಗ್ ಬಂದು ಪೌರೋಹಿತ್ಯ ಮಾಡ್ಕೊಟ್ಟಿರ್ತಾರೆ, ಬ್ರಾಹ್ಮಣರಾಗಿರ್ಬೋದು, ಜಂಗಮರಾಗಿರ್ಬೋದು, ವೈಶ್ಯರು ಯಾರೇ ಆಗಿರ್ಬೋದು, ಮನೆಗೆ ಯಾರಾದ್ರೂ ಬಂದಾಗ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ತಾಂಬೂಲ ಸಹಿತವಾಗಿ ದಕ್ಷಿಣೆಯನ್ನ ಕೊಡ್ತೀರಾ? ಯಾರ ಮನೆಯಲ್ಲಿ ತಾಂಬೂಲ ಸಮೇತವಾಗಿ ದಕ್ಷಿಣೆಯನ್ನ ಕೊಡ್ತೀರೋ ಪತಿ ಪತ್ನಿಯರ ದಾಂಪತ್ಯ ಬೆಸುಗೆಯಾಗಿರುತ್ತೆ. ವೀಳ್ಯವ ಪಾಲಿಸು ಪ್ರಾಣಪತೆ, ಪ್ರಾಣಪತೆ ನೀ ಪ್ರೀತಿಸತೆ. ವಧು ಅಂದ್ರೆ ಇದೊಂದು ಮಾತು, ಇದೊಂದು ತತ್ವ ನೋಡಿ. ಇದು ಏನದ ಅರ್ಥ ಅಂದ್ರೆ, ವಧುವರರ ಪ್ರಥಮ ಮಿಲನದ ಸಮಯದಲ್ಲಿ ವಧು ಪತಿಗೆ ವೀಳ್ಯವನ್ನು ಕೊಟ್ಟು ಹೇಳೋ ಮಾತಿದು. ಇದನ್ನ ಅದ್ರಲ್ಲಿ ಮೆನ್ಷನ್ ಮಾಡ್ತಾರೆ, ಇದೇನು ಹೇಳಬೇಕು ಅಂತ ಏನಿಲ್ಲ, ಬಟ್ ಅವ್ರು ಹೇಳ್ತಾರೆ. ವೀಳ್ಯವ ಪಾಲಿಸು ಪ್ರಾಣಪತೆ, ಪ್ರಾಣಪತೆ ನೀ ಪ್ರೀತಿಸತೆ ಅಂತ. ಪ್ರೀತಿಸತೆ ಪತಿ ಅಂದ್ರೆ ನನ್ನ ಪ್ರತಿರೂಪ ಪೂಜ್ಯ ಪತಿಯೇ, ನೀನೇ ನನಗ್ ಪ್ರಾಣ, ನನ್ನ ಶಕ್ತಿ ನೀನೆ, ಅದಕ್ಕೆ ನಿನ್ನ ಪ್ರಾಣಪತಿ ಅಂತ ಕರಿತೀನಿ. ವೀಳ್ಯವ ಪಾಲಿಸು ಅಂದ್ರೆ, ಎಲೈಪತಿ ನೀನು ನನ್ನ ತಂದೆ ಮಾತ್ ಕೊಟ್ಟಿದ್ಯಾ, ಸಪ್ತಪತಿ ತುಳ್ದಾದ್ಮೇಲೆ ನನ್ನ ತಂದೆಗೆ ಮಾತ್ ಕೊಟ್ಟಿದ್ಯಾ, ಆ ಮಾತನ್ನ ಪಾಲಿಸೋದು ನಿನ್ ಕರ್ತವ್ಯ. ನನ್ನನ್ ಚೆನ್ನಾಗ್ ನೋಡ್ಕೊಂತ್ಯಾ. ಮದ್ವೆ ಮನೇಲಿ ಎಲ್ಲರ ಗುರು ಹಿರಿಯರ ಸಮ್ಮುಖದಲ್ಲಿ ನನ್ನ ತಂದೆಗೆ ವೀಳ್ಯವನ್ನ ಕೊಟ್ಟು ಅವ್ರು ಕನ್ಯಾದಾನ ಮಾಡ್ಕೊಡ್ಬೇಕಾದ್ರೆ ಮಾತ್ ಕೊಟ್ಟಿದ್ಯಾ ನೀನು, ಆ ಮಾತನ್ನ ಉಳಿಸ್ಕೋ. ನೀನು ವೀಳ್ಯ ಇಟ್ಕೊಂಡು ಪ್ರತಿಜ್ಞೆ ಮಾಡಿದ್ಯಲ್ಲ, ಅದನ್ನ ನಾನು ಈ ವೀಳ್ಯ ನೀನು ಕೊಡ್ತಾ ಇದ್ದೀನಿ, ಜಗಿತಾ ಇದ್ಯಾ, ಅದರ ಮಹತ್ವವನ್ನ ತಿಳ್ಕೋ ಅಂತ ಹೆಂಡತಿ ಇದನ್ನ ಗಂಡನ್ ಹೇಳೋದು ವೀಳ್ಯ ಕೊಡ್ಬೇಕಾದ್ರೆ. ಇದನ್ನೆಲ್ಲ ವೀಳ್ಯದ ಮಹತ್ವವನ್ನ ತಿಳಿಸ್ಬೇಕು ಅಂತಾನೆ ಭಗವತಿ ಲಲಿತಾಂಬೆ ಬಾಯಿ ತುಂಬಾ ವೀಳ್ಯ ಹಾಕೊಂಡು ಬಾಯಿನ ಕೆಂಪು ಮಾಡ್ಕೊಂಡಿರ್ತಾಳಂತೆ ತಾಯಿ. ಆ ಬಾಯಿ ಕೆಂಪಗಾಯ್ತಲ್ಲ, ಅದಕ್ಕೆ ಇವ್ರು ಏನ್ ಹೇಳ್ತಾರೆ ವಶಿನ್ಯಾದಿ ವಾಗ್ದೇವತೆಗಳು ಅಂದ್ರೆ, ಭಗವತಿ ಲಲಿತಾಂಬೆ ದಾಳಿಂಬೆಯ ಹೂವಿನಂತೆ ನಸುಗೆಂಪು ಕಾಂತಿಯನ್ನ ಹೊಂದಿದ್ದಾಳೆ, ಆ ಹೆಣ್ಣು ಜಿಂಕೆಯಂತೆ ಕಣ್ಣನ್ನ ಹೊಂದಿದ್ದಾಳೆ, ತುಂಬಾ ಸುಂದರಿ. ಆ ತಾಂಬೂಲವನ್ನ ಹಾಕೊಂಡು ಆಕೆ ನಕ್ಕದಾಗ ಅವಳು ಬಾಯು ಕೂಡ ಕೆಂಪ ಕಾಣಿಸ್ತಾ ಇದೆ. ಅದ್ರಲ್ಲೂ ಬೇರೆ ಕೆಂಪು ಸೀರೆ ಉಟ್ಕೊಂಡ್ಬಿಟ್ಟಿದ್ದಾಳೆ ತಾಯಿ, ಮೈ ತುಂಬಾ ಒಡವೆ ಹಾಕೊಂಡಿದ್ದಾಳೆ ತಾಯಿ. ಆಹಾ, ಅವಳ ರೂಪ ನೋಡ್ತಾ ಇದ್ರೆ ಚಂಚಲ, ಮನಸ್ಸೆಲ್ಲ ಚಂಚಲ ಆಗೋಗುತ್ತೆ. ಅದಕ್ಕೆ ಅರಿಣಾಕ್ಷಿ, ಮೃಗಾಕ್ಷಿ ಅಂತ ಕೊಡ್ತಾರೆ. ಮೋಹಿನಿ ಅಂತ ಕರೆಯಕ್ಕೂ ಇದೇ ರೀಸನ್. ಅಂದ್ರೆ ವಿಷ್ಣುವಿನ ಮೋಹಿನಿ ರೂಪವನ್ನ ನೋಡಿ ಶಿವನೇ ಮರುಳಾಗ್ತಾನೆ. ಅದೇ ತರ ತಾಯಿಯ ಮೋಹಿನಿ ರೂಪವನ್ನ ನೋಡಿದಾಗ ಯಾರೇ ಆದ್ರೂ ಕೂಡ ಅಮ್ಮ ಎಷ್ಟು ಸುಂದರವಾಗಿದ್ದೀಯ ಅಂತ ಕರೀದೆ ಇರಲ್ಲ. ದೇವಿ ಮುಖ್ಯವಾಗಿ ಜಗತ್ತಿನ ಪ್ರಧಾನ ಶಕ್ತಿಯ ಸೃಷ್ಟಿ. ಒಂದು ಮೃಡಾನಿ ಅಂದ್ರೆ ಜಗದ್ರಕ್ಷಕಿ. ಶಿವನನ್ನ ಮೃಡಾನ ಅಂತ ಕರೀತಾರೆ. ಶಿವನ ಪತ್ನಿಯವಳು ಮೃಡಾನಿ ಆಗ್ತಾಳೆ. ಸೂರ್ಯ ರೂಪಳಾಗಿ ಮಳೆ ಬೆಳೆ ಹಗಲು ರಾತ್ರಿ ಏನೇನೋ ಮಾಡ್ತಾ ಜಗತ್ತನ್ನ ತಾಯಿ ನಡೆಸ್ತಾ ಇದ್ದಾಳೆ. ತಾಯಿ ನಡೆಸ್ತಾ ಇದ್ದಾಳೆ. ಅವಳು ಏನೇ ಮಾಡಿದ್ರು, ಜಗತ್ತಲ್ಲಿ ಏನೇ ಸೃಷ್ಟಿ ಮಾಡಿದ್ರು ಕೂಡ ಅದರಿಂದ ಸಾವಿರಾರು ಕಾರಣ ಇರುತ್ತೆ. ಅದನ್ನ ತಿಳ್ಕೊಳ್ಳೋದು ನಮ್ಗಿರ್ಬೇಕು. ಮಿತ್ರ ರೂಪಿಣಿ ಅಂತ ಕರೀತಾರಲ್ಲ, ಯಾಕೆ
ಸೂರ್ಯ ಭಗವಾನ್ ದ್ವಾದಶ ನಾಮ ಗೊತ್ತು. ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಪ್ರತಿಯೊಂದು ನಾಮವನ್ನ ಹೇಳಿ ಸೂರ್ಯ ನಮಸ್ಕಾರವನ್ನ ಮಾಡ್ತೀರಾ. ಅದನ್ನ ಪ್ರಾರ್ಥನೆ ಅದನ್ನ ನೆನ್ಪು ಮಾಡ್ಕೊಳ್ಳಿ. ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೂಷ್ಣ, ಹಿರಣ್ಯ ಗರ್ಭ, ಮರೀಚ, ಆದಿತ್ಯ, ಸವಿತೃ, ಅರ್ಕ, ಭಾಸ್ಕರ, ಸೂರ್ಯನ ದ್ವಾದಶ ನಾಮ. ಸೂರ್ಯ ದೇವನಿಗಿರ್ತಕ್ಕಂಥ 12 ನಾಮಗಳು. ಇದು ಯೋಗಾಸನ ಅಥವಾ ಮೆಡಿಟೇಷನ್ ಮಾಡ್ಬೇಕಾದ್ರೂ ಕೂಡ ಇದ್ರ ಬಗ್ಗೆ ಹೇಳಿರ್ತಾರೆ. ಓಕೆ, ಅದೇನೂ ಮಾಡ್ಲಿಲ್ಲ ಅಂದ್ರೂ ಕೂಡ ಜನರಲ್ ಆಗಿ ಸೂರ್ಯನಿಗಿರ್ತಕ್ಕಂಥ ದ್ವಾದಶ ನಾಮವನ್ನ ತಿಳ್ಕೊಂಡ್ರು ಕೂಡ ಸಾಕಾಗುತ್ತೆ. ಈ ಸೂರ್ಯ ಮಂಡಲ ಮಧ್ಯಸ್ಥಳ ಆದಂತ ಶ್ರೀಮಾತೆ ಈ ಮಿತ್ರ ರೂಪಿಣಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಆ ಸೂರ್ಯ ಚಂದ್ರನ್ನ ತನ್ನ ಕಣ್ಣಾಗ್ ಮಾಡ್ಕೊಂಡಿದ್ದಾಳೆ ಸರಿ. ಆ ಸೂರ್ಯ ದೇವ ತನ್ನ ಕಾರ್ಯವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲಾ ದೇವತೆಗಳಿಗೆ ನಮಸ್ಕಾರ ಮಾಡಿದಾಗ ತಾಯಿ ಹತ್ರ ಕೂಡ ಹೋಗಿ, ತಾಯಿ, ನಾನು ಯಾವುದೇ ದೇವ್ರಿಗೆ ನಮಸ್ಕಾರ ಮಾಡಿದ್ರು ಕೂಡ ತಾಯಿಗೆ ಮಾಡೋದು ಬಹಳ ಮುಖ್ಯವಾದಂತ ಕೆಲಸ. ನೀನೊಬ್ಳು ಕೃಪಾ ಕಟಾಕ್ಷ ಇದ್ರೆ ನಾನ್ ಜಗತ್ತನ್ನ ಪರಿಪಾಲಿಸ್ತೀನಿ ಅಂತ ತಾಯಿ ಹತ್ರ ಹೋಗಿ ವಿನಮ್ರವಾಗಿ ಪ್ರಾರ್ಥಿಸ್ತಾನಂತೆ ಸೂರ್ಯದೇವ. ಹಾಗಾಗಿ ಆ ಮಿತ್ರನಿಗೆ ಮಮತೆಯ ವಾತ್ಸಲ್ಯ ರೂಪವನ್ನ ತೋರ್ಸ್ತಕ್ಕಂಥವಳಿಗೆ ನಾವು ಮಿತ್ರ ರೂಪಿಣಿ ಅಂತ ಕೂಡ ನಾವು ಕರಿತೀವಿ. ಇನ್ನೊಂದು ನಿತ್ಯ ತೃಪ್ತ. ಭಕ್ತರು ಶ್ರೀಮಂತರಾದಾಗ, ಬಡವರಾದಾಗ ತಾಯಿ ನೋಡ್ತಾಳಂತೆ ಯಾವ ತರ ನನ್ ಪೂಜೆ ಮಾಡ್ತಾರೆ, ಯಾವ ತರ ನೈವೇದ್ಯ ಮಾಡ್ತಾರೆ. ಈಕೆ ಬಡವಿ, ಇವಳು ನನ್ಗೆ ಇವತ್ತು ಏನ್ ನೈವೇದ್ಯ ಮಾಡ್ತಾಳೆ, ನವರಾತ್ರಿ ನಡೀತಾ ಇದೆ, ಓ ಬಹಳ ಶ್ರೀಮಂತೆ, ಇವಳು ಏನ್ ನನ್ ನೈವೇದ್ಯ ಮಾಡ್ತಾಳೆ, ಈಕೆ ಏನ್ ಮಾಡ್ತಾರೆ. ಚೀಟಿಕೆ ಎಷ್ಟಾದ್ರೂ ಸರಿನೇ, ಬೆಟ್ಟದಷ್ಟಾದ್ರೂ ಸರಿನೇ, ನೀವು ಸಲ್ತಕ್ಕಂತ ನೈವೇದ್ಯ ಅಥವಾ ಪೂಜೆಯಲ್ಲಿ ಭಕ್ತಿ ಭಾವವನ್ನ ಗ್ರಹಿಸಿ ನೀವು ಕೊಟ್ಬಿಟ್ರೆ ತಾಯಿ ತೃಪ್ತಿ ಪಟ್ಬಿಡ್ತಾಳಂತೆ. ನಿಮ್ ಪೂಜೆಯಿಂದ ತಾಯಿ ತೃಪ್ತಿ ಆಗ್ತಾಳಂತೆ. ಅದ್ ಹೆಂಗ್ ಗೊತ್ತಾಗುತ್ತೆ ತಾಯಿ ತೃಪ್ತಿ ಆದ್ಲು ಅಂತ ಅಂದ್ರೆ, ನೀವು ಎಲ್ಲಾ ಪೂಜೆ ಮಾಡಿದ್ರು ನಿಮ್ ಆತ್ಮ ತೃಪ್ತಿ ಇರುತ್ತೆ ನೋಡಿ, ಏನೋ ಸಂತೋಷ. ಅವತ್ತು ನಿಮ್ಗೇನೋ ಹೇಳಕ್ ಆಗ್ದಿರೋದು, ಉಪವಾಸ ಮಾಡಿದೀರಾ ಬಟ್ ನಿಮ್ಗೆ ತಿನ್ಬೇಕು ಅಂತ ಅನಿಸ್ತಿಲ್ಲ, ನಿಮ್ಗೆ ಉಪವಾಸ ಅಂತ ಅನಿಸ್ತಿಲ್ಲ, ಇನ್ನೂ ತಾಯಿ ಪೂಜೆ ಮಾಡೋಣ, ಇನ್ನೂ ತಾಯಿ ಆರಾಧನೆ ಮಾಡೋಣ, ಇನ್ನೂ ಆಕೆ ನಾಮಗಳನ್ನ ಓದ್ಕೊಂಡೇ ಇರೋಣ, ಇನ್ನೊಂದ್ 5 ಜನ ಯಾರಾದ್ರೂ ಕುಂಕುಮಕ್ಕೆ ಬಂದ್ರೆ ಅವ್ರು ಕುಂಕುಮಕ್ಕೆ ಕೊಡೋಣ, ನಾನ್ ದೇವ್ರ ಮನೆ ಮುಂದೆ ಕೂತ್ಕೊಂಡು ಮಾಡಿರೋ ಅಲಂಕಾರನೇ ನೋಡ್ತಾ ಇರೋಣ ಅಂತ ನಿಮ್ಮ ಮನಸ್ಸು ತೃಪ್ತಿ ಆಗತ್ತಲ್ಲ, ಅವಾಗ ಅನ್ಕೊಳ್ಳಿ ತಾಯಿ ಕೂಡ ತೃಪ್ತಿ ಆಗಿದ್ದಾಳೆ. ಅಂದ್ರೆ ಭಕ್ತರು ತೃಪ್ತಿ ಆದಾಗ ತಾನು ತೃಪ್ತಿ ಪಡ್ತಕ್ಕಂಥವಳ ನಾವು ನಿತ್ಯ ತೃಪ್ತ ಅಂತ ಕರಿತೀವಿ. ಆಕೆ ಈ ಭಕ್ತಾದಿಗೋಸ್ಕರ ಏನ್ ಬೇಕಾದ್ರೂ ಕೊಡ್ತಾಳೆ, ಹಾಗಾಗಿ ಅವಳ ನಿತ್ಯ ತೃಪ್ತಿ ಅಂತ ಕರಿತೀವಿ. ಭಕ್ತ ನಿಧಿ. ನಿಜವಾದ ಭಕ್ತರಿಗೆ ಯಾವ್ದಾದ್ರೂ ಆಸ್ತಿ ಅಂತಸ್ತು ಒಡವೆ ಅಂತಿದ್ರೆ, ನೀವಿಟ್ಟಿರೋ FD ದುಡ್ಡಲ್ಲ, ನಿಮ್ ಹತ್ರ ಇರೋ ಚಿನ್ನ ಅಲ್ಲ, ಅಥವಾ ಆಸ್ತಿ ಅಂತಸ್ತಲ್ಲ, ದೇವಿ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ನಿಮಗಾಗದೆ ನಿಮ್ಮ ಪಡ್ಕೊಂಡು ಈ ಲೋಕ ಬಿಟ್ಟು ಹೋಗ್ಬೇಕಾದ್ರೆ ನಿಧಿ ತಗೊಂಡು ಹೋಗದೆ ಅದೇ ಭಕ್ತ ನಿಧಿ. ಭಕ್ತರು ಸಂಪಾದನೆ ಮಾಡ್ಬೇಕಾಗಿರೋ ನಿಜವಾದ ನಿಧಿನೇ ಭಗವಂತನ ಸಾನ್ನಿಧ್ಯ, ಕೃಪಾ ಕಟಾಕ್ಷ. ಆ ನಿಧಿ ಇಲ್ದೆ ಹೋದ್ಮೇಲೆ ಬೇರೆ ನಿಧಿ ಇದ್ದು ಏನ್ ಪ್ರಯೋಜನ? ಚಿರಂತವಾದ ಕೀರ್ತಿಯನ್ನ ಗಳಿಸಿ ಭಕ್ತ ಶಿಖಾಮಣಿಗಳು ನಾವು ಚಿನ್ನದ ಪದಕ ಅಥವಾ ಹಣ ಆಸ್ತಿನೆಲ್ಲ ಮಾಡಿದ್ರು ಕೂಡ ವಿಧಿಯನ್ನ ಬದಲಾಯಿಸಕ್ಕಾಗಲ್ಲ. ಈ ವಿಧಿಯನ್ನ ಬದಲಾಯಿಸಲು ಅಸಾಧ್ಯವಾದ ಮೇಲೆ ಅವಶ್ಯಕತೆಗೆ ತಕ್ಕಂತೆ ನಾನು ನನ್ನ ಆಸೆ ಆಕಾಂಕ್ಷೆ ಪಡ್ಬೇಕು. ತಪ್ಪಲ್ಲ, ನೀವು ಹಣ ಆಸ್ತಿ ಮಾಡೋ ತಪ್ಪಲ್ಲ. ಅವಶ್ಯಕತೆಗೆ ತಕ್ಕಂತೆ ಅಳತೆ ಮೀರಿ ಮಾಡಿದ್ರೆ ಅದು ನಿಮ್ಮ ನಿಜವಾದ ನಿಧಿ ಆಗಲ್ಲ. ನಿಜವಾದ ನಿಧಿ ದೇವಿಯನ್ನ ಆರಾಧನೆ ಮಾಡಿ, ದಾನ ಧರ್ಮ ಗುಣವನ್ನ ಕಲ್ತ್ಕೊಳ್ಳಿ, ಅನ್ನದಾನ ಮಾಡ್ತಕ್ಕಂಥ ಪ್ರವೃತ್ತಿನ ಕಲ್ತ್ಕೊಳ್ಳಿ, ಗುರು ಹಿರಿಯರಿಗೆ ಗೌರವನ್ನ ಕೊಡ್ತಕ್ಕಂಥ ಪ್ರವೃತ್ತಿನ ಕಲ್ತ್ಕೊಳ್ಳಿ. ಅದೇ ಈ ಲೋಕದಿಂದ ಹೋಗ್ಬೇಕಾದ್ರೆ ನೀವು ಮೂಟೆ ಕಟ್ಕೊಂಡು ಹೋಗೋ ನಿಧಿ ಅದೇ. ಅದಕ್ಕೆ ಒಳ್ಳೆ ಭಕ್ತ ನಿಧಿ ಅಂತಾರೆ. ಯಾರು ನಿಜವಾದ ಭಕ್ತ ನಿಧಿ, ಆಕೆಯ ಆರಾಧನೆ ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಾರಲ್ಲ, ಆಕೆ ನಿಜವಾದ ಭಕ್ತ ನಿಧಿಗಳಂತೆ. ಆಗ ನೋಡಿ, ಒಂದು ವಿಚಾರ, ಮಹರ್ಷಿಗಳ ಹತ್ರ ಹಣ ಇದ್ಯಾ, ಆಸ್ತಿ ಇದ್ಯಾ? ತಪೋಧನರಾದ ಮಹರ್ಷಿಗಳ ಪಾದಗಳ ಬಳಿ ಚಕ್ರವರ್ತಿಗಳು ಹೋಗಿ ತಲೆ ಬಾಗ್ತಾರೆ. ಯಾರೋ ಒಬ್ರು ಸ್ವಾಮಿಗಳು, ಅವ್ರ ಹತ್ರ ಏನೂ ಇಲ್ಲ, ಆದ್ರೆ ಅವ್ರ ಹತ್ರ ಹೋಗಿ ಅವ್ರ ಕಾಲಿಗೆ ಯಾಕೆ ಬೀಳೋದು ನಾವು? ಹಣ ಆಸ್ತಿ ಮಾಡಿಲ್ಲ, ಅವರು ಜ್ಞಾನ ಮತ್ತು ಭಗವಂತನ ಸಾಕ್ಷಾತ್ಕಾರವನ್ನ ಜ್ಞಾನಾರ್ಜನೆ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಆಗತ್ತೆ. ಅಥವಾ ಅವ್ರ ಏನಾದ್ರೂ 1-2 ಮಾತು ಹೇಳಿದ್ರು ಕೂಡ ನಿಮ್ ಕಷ್ಟಕ್ಕೆ ಏನೋ ಒಂದ್ ಸ್ವಲ್ಪ ಪರಿಹಾರ ಸಿಗುತ್ತೆ. ಅವ್ರ ಹಣ ಇಲ್ದೇ ಇರ್ಬೋದು, ಅವ್ರ ಹತ್ರ ದೈವಿಕ ಸ್ಥಾನ ಇದೆ, ಅವ್ರ ಹತ್ರ ಯಾವತ್ತು ಕ್ಷೀಣಿಸದ ಎಷ್ಟು ಜನರಿಗೆ ನೀಡಿದ್ರು ಉಳಿದಿರತಕ್ಕಂಥ ತಪಶಕ್ತಿ ಇರುತ್ತೆ ಅವ್ರ ಹತ್ರ. ಅವರು ನಿಜವಾದ ಭಕ್ತ ನಿಧಿಗಳು. ನಿಯಂತ್ರಿ ಅಂತ ಕರೀತಾರೆ. ಸಕಲ ಲೋಕಗಳಲ್ಲಿ ಸರ್ವ ಜೀವ ಕೋಟಿಯ ಕರ್ಮಗಳನ್ನ ಕ್ರಮಬದ್ಧವಾಗಿ ಲೆಕ್ಕ ಹಾಕಿ ತೂಗಿ
ತಾಯಿ ನಿಯಂತ್ರಣವನ್ನ ಮಾಡ್ತಾಳೆ. ನಿಖಿಲೇಶ್ವರಿ ಅಂತ ಕರೀತಾರೆ ವಶಿನ್ಯಾದಿ ವಾಗ್ದೇವತೆಗಳು. ಇನ್ನೊಂದು ಮೈತ್ರ್ಯಾದಿ ವಾಸನಾಲಾಭ್ಯ. ಸ್ನೇಹ, ಕರುಣೆ, ಸಂತೋಷ, ಉಪೇಕ್ಷೆ, ಇದು 4 ಬಗೆಯ ವಾಸನೆ. ವಾಸನೆ ಅಂತ ಕರಿತೀವಿ, ಸ್ಮೆಲ್. ಮೊದಲನೇದು ಸ್ನೇಹ ಅಂತಕ್ಕಂಥ ವಾಸನೆ ಚೆನ್ನಾಗಿರ್ಬೇಕು. ಮನುಷ್ಯನಲ್ಲಿ ಕರುಣೆ, ದಯ ಅನ್ನೋ ವಾಸನೆ ಇರಬೇಕು. ಸಂತೋಷ ಅನ್ನೋ ವಾಸನೆ ಇರಬೇಕು. 4ನೇದು ಉಪೇಕ್ಷೆ ಅಂತಕ್ಕಂಥ ವಾಸನೆ ಇರಬೇಕು. ಸ್ನೇಹಿತರೊಂದಿಗೆ ಮೈತ್ರಿ ಅಂದ್ರೆ ಒಬ್ಬರ ಜೊತೆ ನಾವ್ ಯಾರಾದ್ರೂ ಚೆನ್ನಾಗಿದ್ದೀವಿ ಅಂದ್ರೆ ಪುಣ್ಯ ಕರ್ಮಗಳನ್ನ ಮಾಡ್ತಾ ಇದ್ದೀವಿ, ಸಂತೋಷವಾಗಿದ್ದೀವಿ, ಇರ್ತೀರ ಸಂತೋಷವಾಗಿ. ದುಃಖಿತರಲ್ಲಿ ಅಥವಾ ಅಶಕ್ತರಲ್ಲಿ ನಿಮ್ಗಿಂತ ಕೀಳಾಗಿರೋರ್ ಮೇಲೆ ನಿಮ್ ಕರುಣೆ ಇರಬೇಕು. ಜೊತೆಗೆ ಉಪೇಕ್ಷೆ, ಪಾಪ ಕರ್ಮಗಳನ್ನ ಮಾಡ್ಬೇಕಾದ್ರೆ ಲೆಕ್ಕ ಇಟ್ಕೋಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಈ 4 ಧರ್ಮಾಚರಣೆಯ ಮೂಲಕ ತಾಯಿಯನ್ನು ಕೂಡ ಅರಿಬಹುದು. ಹಾಗಾಗಿ ಆಕೆಯನ್ನ ಮೈತ್ರಾದಿ ವಾಸನಾಲಾಭ್ಯ ಅಂತ. ವಾಸನೆ ಅಂದ್ರೆ ಈ ವಾಸನೆ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ. ಜೊತೆಗೆ ಮಹಾಪ್ರಳಯ ಸಾಕ್ಷಿಣಿ, ಪರಶಿವ ಲಯಕಾರಕ ಗೊತ್ತು ನಿಮಗೆ. ಲೋಕವನ್ನ ಲಯ ಮಾಡ್ತಾನ ಅವನು. ಪ್ರಳಯ ಕಾಲದಲ್ಲಿ ಪ್ರಳಯ ತಾಂಡವ ನೃತ್ಯ ಮಾಡ್ತಿದ್ರೆ ತಾಯಿ ಏನ್ ಮಾಡ್ತಾಳ ಆ ಸಮಯದಲ್ಲಿ ಗೊತ್ತಾ? ಮೌನವಾಗಿ ಸಾಕ್ಷೀಭೂತಳಾಗಿ ಶ್ರೀಮಾತೆಯಾಗಿ ಈ ಸಕಲ ಜೀವಕೋಟಿ ನಾಶ ಆಗ್ತಾ ಇರ್ಬೇಕಾದ್ರೆ, ಅಲ್ಲಿ ಪ್ರಳಯ ರುದ್ರ ತಾಂಡವ ಮಾಡ್ತಾ ಇರ್ಬೇಕಾದ್ರೆ ಅವಳು ಆ ಪ್ರಳಯಕ್ಕೆ ಸಾಕ್ಷಿಣಿಯಾಗಿ ಕೂತಿರ್ತಾಳೆ. ಬೇರೆ ಯಾರು ಸಾಕ್ಷಿಯಾಗಿ ಕೂತಿಲ್ಲ ಅಲ್ಲಿ. ಅವಳು ವೀಕ್ಷಣೆ ಮಾಡ್ತಾ ಇದ್ದಾಳೆ ಯಾವತ್ತ ಪ್ರಳಯ ಆಗ್ತಾ ಇದೆ ಅಂತ. ಪ್ರಳಯ ಅಂತಕ್ಕಂಥದ್ದು 4 ವಿಧ. ಒಂದು ನಿತ್ಯ ಪ್ರಳಯ, ಆತ್ಯಂತಿಕ ಪ್ರಳಯ, ಇನ್ನೊಂದು ಸಾಮಾನ್ಯ ಪ್ರಳಯ, ಮಹಾಪ್ರಳಯ. ನೋಡಿ, ಪ್ರಳಯದಲ್ಲೂ 4 ಬಗೆ. ಅಂದ್ರೆ ಏನಾದ್ರೂ ಒಂದು ಅಳಿಸೋಗ್ಬಿಡ್ಬೇಕು ಲೋಕದಿಂದ, ಜಗತ್ತಿಂದ ಎಷ್ಟೋ ಜನ ಸಾಯ್ತಾರೆ, ಅದು ಒಂದೊಂದು ರೀತಿ ಇರುತ್ತೆ. ಈ 4 ರೀತಿಯಾದಂತ ಪ್ರಳಯ ಇದೆ. ನಿತ್ಯ ಪ್ರಳಯ ಅಂದ್ರೆ ಏನ್ ಗೊತ್ತಾ? ಇದು ತುಂಬಾ ಎಲ್ರಿಗೂ ಇಷ್ಟ ಆಗತ್ತೆ. ನಾವೆಲ್ಲರೂ ಪ್ರತಿದಿನ ಗಾಢ ನಿದ್ರೆಯಲ್ಲಿ ಮುಳುಗ್ ಹೋಗ್ತಕ್ಕಂಥ ಸ್ಥಿತಿ. ಮಲ್ಕೊಂಡಿದೀವಿ, ನಾವು ಸುಮ್ನೆ ಮಲಗಿದೀವಿ, ನಮ್ ಬಗ್ಗೆ ಅರಿವಿಲ್ಲ. ದೇಹ, ನಮ್ಮ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಮಲಗಿದೀವಿ ಅಷ್ಟೇ ನಾವು. ಆಗ ನಮ್ಮಲ್ಲಿ ಸರ್ವ ಪ್ರಪಂಚದಲ್ಲಿ ಸಾಕ್ಷೀಭೂತಳಾಗಿ ಶಕ್ತಿ ರೂಪಿಣಿಯಾದ ಶ್ರೀಮಾತೆ ಕರುಣೆ ತೋರ್ಸೋದೆ ನಿತ್ಯ ಪ್ರಳಯ. ಮನುಷ್ಯ ಸತ್ತೋಗ್ತಾನಲ್ಲ, ಮರಣ ಹೊಂದುತ್ತಾನಲ್ಲ, ಅದು ಅತ್ಯಂತಿಕ ಪ್ರಳಯ. ಆ ಮರಣಕ್ಕೆ, ಮರಣಾನಂತರ ಆತ್ಮ ಹೊಂದತಕ್ಕಂಥ ಉತ್ತಮ ಅಧಮ ಗತಿಗಳಿಗೆ, ಪುಣ್ಯ ಪಾಪಗಳಿಗೆ ಸಾಕ್ಷೀಭೂತಳಾಗಿರ್ತಕ್ಕಂಥವಳು ಒಬ್ಳೆ. ನೀವು ಪ್ರಳಯ ಅಂದಿದ ತಕ್ಷಣ ಭೂಮಿ ನಾಶ ಆಯ್ತು ಅಂತ ಅನ್ಕೋಬೇಡಿ. ಆ ಪ್ರಳಯಕ್ಕೆ ಬೇರೆ ಅರ್ಥ ಹೇಳ್ತಾ ಇದ್ದಾರೆ ಇಲ್ಲಿ. 4 ರೀತಿ ಪ್ರಳಯ. ಮೊದಲನೇ ಪ್ರಳಯ ಹೇಳ್ದೆ, ಪ್ರತಿದಿನ ಮಲ್ಕೊಂಡ್ ಗಾಢವಾದ ನಿದ್ದೆಯಲ್ಲಿ ಇರ್ತೀವಿ, ಆಗ ತಾಯಿ ಬಂದು ನಮ್ಮನ್ನ, ನಮ್ಮ ಪಾಪ ಪುಣ್ಯನೆಲ್ಲ ಲೆಕ್ಕ ಹಾಕೊಂಡು ಹೋಗೋದು. 2ನೇದು ಆತ್ಯಂತಿಕ ಅಂದ್ರೆ ಅಥವಾ ಅತ್ಯಂತಿಕ ಅಂದ್ರೆ ನಾವು ಮರಣ ಹೊಂದೋದು. ಮರಣ ಹೊಂದದ್ಮೇಲೆ ಲೆಕ್ಕ ಹಾಕೋದು. ಇನ್ನೊಂದು ಪ್ರಳಯ ಅಂದ್ರೆ ಒಂದು ಯುಗ ಕೊನೆಗೊಂಡು ಮತ್ತೊಂದು ಯುಗ ಪ್ರಾರಂಭ ಆಗೋದೆ ಒಂದು ಪ್ರಳಯ, ಸಾಮಾನ್ಯ ಪ್ರಳಯ ಅಂತ ಕರಿತೀವಿ. ಇದಕ್ಕೂ ಕೂಡ ಸಾಕ್ಷೀಭೂತಳಾಗಿದ್ದವಳು. ಮಹಾಪ್ರಳಯ ಅಂದ್ರೆ ಲೋಕದಲ್ಲಿ ಏನೂ ಉಳಿದಂಗೆ ಸಕಲ ಚರಾಚರ ಜಗತ್ತೇ ನಾಶ ಆಗೋದು. ಬ್ರಹ್ಮಾದಿ ರುದ್ರಗಳು ಸಹ ಪ್ರಳಯದಲ್ಲಿ ಲಯವಾಗಿ ಹೋಗಿ ಮತ್ತೆ ಬರ್ತಾರೆ. ಅಂದ್ರೆ ಆ ಜನ್ಮವನ್ನ ಕಳೆದು ಮತ್ತೆ ಬರ್ತಾರೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಅಂತ ಮಹಾಪ್ರಳಯದಲ್ಲೂ ಯಾರಾದ್ರೂ ಸಾಕ್ಷಿಯಾಗಿ ಕೂತಿರ್ತಾರೆ ಅಂದ್ರೆ ಅದು ತಾಯಿನೇ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ. ಮತ್ತೆ ಯಾವ್ಯಾವ ತರ ಡಿಫ್ರೆಂಟ್ ಆಗಿ ಪ್ರಳಯಗಳಿದೆ, ಎಲ್ಲ ಪ್ರಳಯಕ್ಕೂ ತಾಯಿ ಸಾಕ್ಷೀಭೂತಳಾಗಿರೋದ್ರಿಂದ ಆಕೆಯನ್ನ ಮಹಾಪ್ರಳಯ ಸಾಕ್ಷಿಣಿ ಅಂತ ಕರೀತಾರೆ. ಇಲ್ಲಿ ಪರಾಶಕ್ತಿ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅಗೋಚರವಾದ ಶಕ್ತಿ, ಅದಕ್ಕೆ ಪರಾಶಕ್ತಿ ಅಂತ ಕರೆಯೋದು. ಪರಾನಿಷ್ಠ ಅಂದ್ರೆ ನಿತ್ಯ ಜ್ಞಾನಳಾಗಿರ್ತಕ್ಕಂಥವಳು, ಬ್ರಹ್ಮಜ್ಞಾನವನ್ನ ಹೊಂದಿರ್ತಕ್ಕಂಥವಳು. ಮಾಧ್ವೀಪಾನಲಸ ಅಂತಿದೆ, ಮಧುಪಾನದಿಂದ ಜಳಾಗಿರ್ತಕ್ಕಂಥವಳು ಅಂತ. ಮಾತೃಕಾರೂಪಿಣಿ, ವರ್ಣರೂಪಿಣಿ ಅಂತ. ತಾಯಿ ನಮ್ಮ ಒಳಗಡೆನೂ ಇದ್ದಾಳೆ, ಹೊರಗಡೆ ಇದ್ದಾಳೆ. ಆತ್ಮ ರೂಪದಿಂದ ಒಳಗಡೆ ಇದ್ರೆ ಪ್ರತ್ಯೇಗಾತ್ಮ ರೂಪದಿಂದ ಹೊರಗಡೆ ಇದ್ದಾಳೆ. ನಾವು ಮಾನವನ ವಿಚಾರ ಶಕ್ತಿಯನ್ನ ಅರ್ಥಕೋಬೇಕಾದ್ರೆ ಮಧುಪಾನದ ಮದದಿಂದ, ಅಮಲಿನಿಂದ, ಜಡದಿಂದ ಇರ್ತಾಳೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತಕ್ಕಂಥ ಸಪ್ತ ಮಾತೃಕ ಸ್ವರೂಪ. ಆ ಅಕ್ಷರದಿಂದ ಕ್ಷಾರ ತನಕ 51 ವರ್ಣ ಸ್ವರೂಪ. ಆಯಿ ಬರೀತಿರಲ್ಲ, 51 ವರ್ಣ ಸ್ವರೂಪ. ಇಲ್ಲಿ ಮಾಧ್ವಿ ಅಂದ್ರೆ ಏನ್ ಗೊತ್ತಾ ನಿಮಗೆ? ಸರ್ ಏನ್ ಸರ್ ತಾಯಿ ನೀವ್ ಹೀಗ್ ತಾನೇ ಹೇಳಿದ್ರಿ, ಮಧುಪಾನದ ಜಡ ಅಂತ.
ನೋಡಿ, ಮಧುಪಾನ ಅಂದ್ರೆ ಬರೀ ನೀವು ಕೆಟ್ಟ ಆಲೋಚನೆ ಮಾಡ್ಬೇಡಿ. ಮಕರಂದಗಳು, ಜೇನುನೊಣಗಳು ತಯಾರು ಮಾಡೋ ಮದ್ಯವನ್ನ ನಾವು ಮಧುಪಾನ ಅಂತ ಕರಿತೀವಿ. ಅದಕ್ಕೆ ಕಲಿಯುಗದಲ್ಲಿ ಕೆಟ್ಟ ಹೆಸರಿಟ್ಬಿಟ್ಟಿದ್ದಾರೆ ಅಷ್ಟೇ. ವಾಟ್ ಈಸ್ ದ ಮೀನ್ ಆಫ್ ಮಧುಪಾನ? ಮೀನ್ಸ್ ಮಕರಂದ, ಜೇನುನೊಣಗಳು ಸೃಷ್ಟಿ ಮಾಡಿರ್ತಕ್ಕಂಥ ಮದ್ಯ. ಪುಷ್ಪರಸ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜೇನುತುಪ್ಪ. ಆ ಜೇನುತುಪ್ಪವನ್ನ ತಾಯಿ ಸ್ವೀಕರಿಸ್ಬಿಟ್ಟು ಜಡತ್ವದಿಂದ ತಾಯಿ ಇದ್ದಾಳೆ. ಯಾವ ತರ ದುಂಬಿ ಜಡವಾಗಿ ಜೇಂಕಾರ ಮಾಡುತ್ತೋ ಹಾಗಿದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ, ಬೇರೆ ಅರ್ಥವನ್ನ ಮಾಡ್ಕೋಬಾರ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ಮಹಾ ಕೈಲಾಸ ರೂಪಿಣಿ ಮಾನವನ ಶಿರದಲ್ಲಿನ ಬ್ರಹ್ಮರಂಧ್ರ, ಸಹಸ್ರಾರ ಚಕ್ರ ಇದೆ ಅಂತ ನಾವೆಲ್ಲ ಮಾತಾಡಿದ್ವಲ್ಲ, ಅಲ್ಲಿ ದರ್ಶನ ಕೊಡ್ತಾಳೆ. ಮಹಾ ಕೈಲಾಸದಲ್ಲಿ ಸ್ಥಿರವಾಗಿದ್ದಾಳೆ ಶ್ರೀಮಾತೆ. ವಿರಾಜಮಾನರಾಗಿ ಪಾರ್ವತಿ ಸ್ವರೂಪದಲ್ಲಿ ಕೂತ್ಕೊಂಡಿದ್ದಾಳೆ ತಾಯಿ. ಆ ತಾಯಿ ತಾವರೆ ಹೂವಿನ ದಂಟಲ್ಲಿ, ಯಾವ ತರ ನೀವು ದಂಟನ್ ಮುರಿದ್ರೆ, ತಾವರೆ ಹೂವು, ಕಮಲದ ಹೂವಿನ ದಂಟನ್ ಮುರಿದ್ರೆ ಅದರಿಂದ ಲೋಳೆ ಅಥವಾ ಎಳೆ ಅಥವಾ ಸ್ಟಿಕ್ಕಿ ಆಗಿ ಒಂದು ಲೇಯರ್ ಫಾರ್ಮ್ ಆಗಿ ಬರುತ್ತೋ, ಆ ಎಳೆ ತರ ಮೃದುವಾದ ಭುಜಗಳನ್ನ ಹೊಂದಿದ್ದಾಳೆ. ಅದಕ್ಕೆ ಅವಳ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅಂತ ಕರಿತೀವಿ. ಕಮನೀಯವಾದ ಭುಜಗಳನ್ನ ಹೊಂದಿದ್ದಾಳೆ. ಎಲ್ಲ ಮಹನೀಯರಿಂದ ಪೂಜೆಯನ್ನ ಸ್ವೀಕರಿಸ್ತಾಳೆ. ದಯಾಮೂರ್ತಿ ಆಗಿದ್ದಾಳೆ. ಮಹಾ ಸಾಮ್ರಾಜ್ಯಶಾಲಿನಿ ಅಂದ್ರೆ ಮಹಾ ಕೈಲಾಸ ಸಾಮ್ರಾಜ್ಯಕ್ಕೆ ಮಹಾರಾಣಿಯವಳು. ಎಲ್ಲ ಯೋಗಿಗಳು, ಸಾಧಕರು ಎಲ್ಲರೂ ಕೂಡ ಬರೀ ಶಿವನನ್ನ ಮಾತ್ರ ಆರಾಧನೆ ಮಾಡಲ್ಲ, ತಾಯಿಯನ್ನು ಕೂಡ ಆರಾಧನೆ ಮಾಡ್ತಾರೆ. ಹಾಗಾಗಿ ಅವಳು ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಕರಿತೀವಿ. ಮೊದಲನೇ ಸಾಲಲ್ಲಿ ಬರ್ತದೆ ತಾಯಿ ಬಗ್ಗೆ ಮಾತಾಡ್ಬೇಕಾದ್ರೆ. ಆ ರೀತಿಯಿಂದ ಅಮ್ಮನವ್ರನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಈ ವಿದ್ಯೆಗಳ ಬಗ್ಗೆ ಮಾತಾಡ್ತಾರೆ. ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ, ಕಾಮಸೇವಿತ, ಶ್ರೀ ಷೋಡಶಾಕ್ಷರ ವಿದ್ಯಾ, ತ್ರಿಕೂಟ, ಕಾಮಕೋಟಿಕ ವಿದ್ಯೆಗಳ ಬಗ್ಗೆ ಅಂತೂ ಡೇ1 ಇಂದ ನೋಡ್ಕೊಂಡು ಬಂದಿದ್ದೀವಿ. ಮತ್ತೆ ಬರ್ತಾ ಇರುತ್ತೆ, ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ. ಆತ್ಮವಿದ್ಯಾ ಸ್ವರೂಪಿಣಿ ಅಂದ್ರೆ ಅದನ್ನ ಹೇಗೆ ಆತ್ಮವಿದ್ಯೆಯನ್ನ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ಬ್ರಹ್ಮಜ್ಞಾನದ ಮೂಲಕ, ಯೋಗದ ಮೂಲಕ, ಭಕ್ತಿ ಪರಾಕಾಷ್ಠೆಯ ಮೂಲಕ ತಿಳ್ಕೊಂಡ್ರೆ ಅದು ಆತ್ಮವಿದ್ಯೆ. ಅಷ್ಟಾಕ್ಷರ ಮಂತ್ರರೂಪ ವಿದ್ಯೆಯನ್ನು ಕೂಡ ಆತ್ಮವಿದ್ಯೆ ಅಂತ ಕರಿತೀವಿ. ಇನ್ನು ಶ್ರೀವಿದ್ಯಾ ಅತ್ಯಂತ ಮಂಗಳಕರವಾಗಿರೋದು, ಮೋಕ್ಷಪ್ರದಾಯಿನಿ, ಜ್ಞಾನ ಸ್ವರೂಪಿಣಿ ಆದಂತ ಶ್ರೀವಿದ್ಯಾ ಸ್ವರೂಪಿಣಿ. ಪಂಚಮದಶಿ ಮಂತ್ರವನ್ನ ಶ್ರೀವಿದ್ಯಾ ಅಂತ ಕರೀತಾರೆ. ಅಂದ್ರೆ ಮೊದಲನೇ ಸಾಲಲ್ಲಿ 5 ಅಕ್ಷರ, 2ನೇ ಸಾಲಲ್ಲಿ 6 ಅಕ್ಷರ, 3ನೇ ಸಾಲಲ್ಲಿ 4 ಅಕ್ಷರ, ಒಟ್ಟು 15 ಅಕ್ಷರ. ಅದಕ್ಕೆ ಓಂಕಾರವನ್ನ ಸೇರಿಸಿದಾಗ ಎಷ್ಟಾಗತ್ತೆ? 16 ಅಕ್ಷರ ಆಗತ್ತೆ. ಇದನ್ನ ಪಂಚದಶಿ ಮಂತ್ರ. ಆಮೇಲೆ ಅದು ಷೋಡಶಾಕ್ಷರಿ ಆಗತ್ತೆ. ಇದು ಶ್ರೀವಿದ್ಯಾ. 5 ಅಕ್ಷರ ಯಾವುದು? ಮೊದಲನೇ ಸಾಲಲ್ಲಿ ಕ, ಎ, ಇ, ಲ, ಹರಿ. 2ನೇ ಸಾಲಲ್ಲಿ 6 ಅಕ್ಷರ ಹ, ಸ, ಕ, ಹ, ಲ, ಹರಿ. 3ನೇ ಸಾಲಲ್ಲಿ 4 ಅಕ್ಷರ ಸ, ಕ, ಲ, ಹರೀಂ ಆಗತ್ತೆ. ಇದು ಶ್ರೀವಿದ್ಯೆಯ ಉಪಾಸನೆಯ ಒಂದು ಮಂತ್ರ. ತಾಯಿ ಕಾಮಸೇವಿತೆ, ಮನ್ಮಥನಿಂದ ಆರಾಧಿಸ್ತಕ್ಕಂಥವಳು. ಆ ರತಿ ಮನ್ಮಥಂದು ಮತ್ತೆ ಹೇಳಲ್ಲ, ನೀವು ನೆನ್ಪು ಮಾಡ್ಕೋಬೇಕು. ಅನಂಗವಾಗಿದ್ದಾನೆ ಅಂದ್ರೆ ಮನ್ಮಥ. ಅವನ ದೇಹ ಇಲ್ಲ, ಶರೀರವಿಲ್ಲ, ಅದೃಶ್ಯನಾಗಿದ್ದಾನೆ, ರತಿದೇವಿಗೆ ಮಾತ್ರ ಕಾಣಿಸ್ತಾನೆ. ಇದು ತಾಯಿ ಕೊಟ್ಟಂತಹ ವರ. ಅದು ಹೇಗೆ? ಹರನೇತ್ರಾಗ್ನಿ ಸಂದ, ಹರನ ಕಣ್ಣಿಂದ, 3ನೇ ಕಣ್ಣಿಂದ ಸುಟ್ಟು ಭಸ್ಮ ಆಗಿರ್ತಕ್ಕಂಥವನಿಗೆ, ಆ ಕಾಮನಿಗೆ ಸಂಜೀವನ ಔಷಧಿ ಕೊಡೋದ್ರ ಮೂಲಕ ತಾಯಿ ಅವನಿಗೆ ಮತ್ತೆ ಪುನರ್ಜನ್ಮವನ್ನ ಕೊಡ್ತಾಳೆ. ಅದಕ್ಕೆ ಆತನನ್ನ ಅನಂಗ ಅಂತ ಕರೀತಾರೆ. ಅಂದ್ರೆ ಕಾಣಿಸಲ್ಲ, ಅವ್ನು ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಅವ್ನ ವಾಯ್ಸ್ ಮಾತ್ರ ಕೇಳಿಸುತ್ತೆ. ಯಾರು ಕಾಣಿಸ್ತಾನೆ? ರತಿದೇವಿಗೆ ಮಾತ್ರ ಕಾಣಿಸ್ತಾನೆ ಅನ್ನೋದನ್ನ ಇಲ್ಲಿ ಅವರು ತುಂಬಾ ಚೆನ್ನಾಗಿ ಸ್ತುತಿಸ್ತಾರೆ. ಜೊತೆಗೆ ಮಹೋನ್ನತ ಮಹಿಮೆಯನ್ನು ಕೂಡ ಕೊಂಡಾಡ್ತಾರೆ. ಧನ್ಯವಾದ.